ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕನ್ನ ನೀನೇ ಆಧಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕನ್ನ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ. ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ. ಹೆತ್ತ ತಾಯಿಗೆ ಎಂದು ಕಾಣದ ನನ್ನ ತಂದೆ. ಹೆತ್ತ ತಾಯಿಗೆ ಎಂದು ಕಾಣದ ನನ್ನ ತಂದೆ. ಆನಂದ ತಂದೆ, ಆನಂದ ತಂದೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಮೂರು ಲೋಕವು ನಿನ್ನ ಪಾದಗಳ ಕೆಳಗೆ ಬಿದ್ದಿರೆ. ಆ ಯಕ್ಷರಾಕ್ಷಸ ಕಿನ್ನರರೆಲ್ಲ ಗಡಗಡ ನಡುಗಿರೆ. ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂದ ದಾನವ ರಾಜ್ಯವ ಕಂದ ನೀನಾಳು, ಕಂದ ನೀನಾಳು. ಹರನ ಕರುಣೆ ಎಂದು ನಿನ್ನ ರಕ್ಷಿಸಲಿ ಮಗುವೇ. ಹರನ ಕರುಣೆ ಎಂದು ನಿನ್ನ ರಕ್ಷಿಸಲಿ ಮಗುವೇ. ಅರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರೋ ಶಿಶುವೆ. ಅರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರೋ ಶಿಶುವೆ. ಮರೆಯದಿರೋ ಶಿಶುವೆ, ಮರೆಯದಿರೋ ಶಿಶುವೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಚೆಲುವೆ ನೀನು ನನ್ನ ಬಾಳಿಗೆ ಸೌಭಾಗ್ಯ ತಂದೆ. ಮಡದಿ ನಿನ್ನ ಕೈಯ ಹಿಡಿದು ಆನಂದ ಕಂಡೆ, ಆನಂದ ಕಂಡೆ. ನಿಮ್ಮ ಪ್ರೀತಿಗೆ ಒಂದೇ ಸ್ವಾಮಿ ಎಂದು ನಾ ಸೋತೆ. ಸ್ವಾಮಿ ನಿಮ್ಮ ಪ್ರೀತಿಗೆ ನುಡಿಗೆ ಸ್ವಾಮಿ ಎಂದು ನಾ ಸೋತೆ. ನಿಮ್ಮ ಪ್ರೀತಿಯ ಕಾಣಿಕೆ ಕಂಡು ಎಂದು ಬೆರಗಾದೆ. ನಿಮ್ಮ ಪ್ರೀತಿಯ ಕಾಣಿಕೆ ಕಂಡು ಎಂದು ಬೆರಗಾದೆ. ಎಂದು ಬೆರಗಾದೆ, ಎಂದು ಬೆರಗಾದೆ. ಬಾರೆ ಬಂಗಾರಿ, ಬಾರೆ ನನ್ನ ಬಯ್ಯಾರಿ.
ಚಳಿ ಅದು ಹೆಂಗೆ ಕೂತಿದ್ರೆ ನೀವು ಚಳಿರಿ ಈ ಚಳಿ ಜನ ಉಡಬಾರ್ದು ಕಣ್ರಿ, ಈ ಭೂಲೋಕದಲ್ಲಿ ಉಡಬಾರ್ದು. ನರಮನುಷ್ಯನಾಗಿ ಅಂತೂ ಉಡ್ಲೇಬಾರ್ದು. ಅಲ್ಲ ರೀ, ನರಮನುಷ್ಯನಾಗಿ ಹುಟ್ಟಿದ್ರು ಮದುವೆ ಅಂತೂ ಆಗಬಾರ್ದು. ಮದುವೆನೂ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಮಕ್ಕಳಂತೂ ಬೇಡವೇ ಬೇಡ. ಅಕಸ್ಮಾತು ಮಕ್ಕಳಾದ್ರು ಅಂತ ತಿಳ್ಕೊಳ್ಳಿ, ನನ್ನ ಮಕ್ಕಳಂತ ಮಕ್ಕಳು ಹುಟ್ಟಲೇಬಾರ್ದು ಕಣ್ರಿ. ಅಲ್ಲ ರೀ, ಊರ ಮಕ್ಕಳಿಗೆಲ್ಲ ನಾನು ಪಾಠ ಹೇಳ್ಕೊಡ್ತೀನಿ, ನನ್ನ ಮಕ್ಕಳು ನನಗೆ ಪಾಠ ಹೇಳ್ತಾವಲ್ರಿ. ನಮ್ಮ ತಂದೆ ವಿಶಿಷ್ಟ ಮಹಾದ್ವೈತ ಪಂಡಿತೋಪನಿಷತ್ ಪಾರಂಗದ ಒಕ್ಕಂಡ ಶುಕ್ಲಾಚಾರ್ಯರು ತಮ್ಮ ವಿದ್ಯೆನೆಲ್ಲ ನಮಗೆ ಯಾರೇ ಯಾರು ಮದುವೆ ಆಗದೆ ಇರೋ ನನ್ನ ತಮ್ಮನ್ನ ನನಗೆ ಗಂಟೆ ಹಾಕಿ ಆಸ್ತಮ ಸೇರ್ಕೊಂಡ್ಬಿಟ್ರು. ಆ ನನ್ನ ತಮ್ಮನ ನನಗೆ ಮದುವೆ ಮಾಡು ಅಂತ ನನಗೆ ಗಂಟು ಬಿದ್ದಿದ್ದಾನೆ. ಅಲ್ಲ ರೀ, ನನ್ನ ತಮ್ಮನಿಗೆ ಏನು ಕಡಿಮೆ ಆಗಿದೆ ಅಂತ ಈ ಕಾಲದಲ್ಲಿ MBBS MA ಭಾಳ ಪಾಂಡಿತ್ಯ ಪಡೆದಿರ್ತಕ್ಕಂಥ ಅವ್ರಿಗೆ ಹೆಣ್ಣು ಸಿಗೋದು ಕಷ್ಟ. ಇನ್ನು ನನ್ನ ತಮ್ಮನಿಗೆ ಪುರೋಹಿತರಿಗೆ ಏನು ಕೊಡಿ ಎಂದು ಹೇಳ್ಕೊಡ್ತಾರೆ. ನಾನು ಹೇಳಿ ಸಾಕಾಯಿತು. ಆ ಉಲ್ಲಮಳ್ಳಿ ಪಂಡಿತ್ ರಾಜಶೇಖರ್ ಅವ್ರಿಗೆ, ಆ ಕ್ಯಾಸಿರೋ ಸಣ್ಮುಖ ಸ್ವಾಮಿ ಅವ್ರಿಗೆ, ಆ ಬದ್ನಾಳ್ ಶಾಸ್ತ್ರಿ ಅವ್ರಿಗೆ ಎಲ್ಲರಿಗೂ ಹೇಳಾಯ್ತು. ಯಾವನು ಏನೂ ಪ್ರಯೋಜನ ಆಗಿಲ್ಲ. ನನ್ನ ತಮ್ಮನಿಗೆ ಒಂದು ಹೆಣ್ಣು ಸಿಗಲಿಲ್ಲ. ನನ್ನ ತಮ್ಮನಿಗೆ ಏನು ಕಡಿಮೆ ಆಗಿದೆ ಅಂತ ಕಣ್ಣು ಕಣ್ತಾವೇ ಇವೆ, ಕಿವಿ ಕಿರಿತಾವೇ ಇವೆ, ಮೂಗು ಮೂಗ್ತಾವೇ ಇವೆ. ಒಟ್ಟಿನಲ್ಲಿ ಅವನ ಅಂಗಾಂಗಗಳೆಲ್ಲ ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇದೆ, ಸರ್ವಾಂಗ ಸುಂದರ. ಸರಿ, ಎಲ್ಲೋದ್ನ ಇವತ್ತು ಇವನು? ಸಹೋದರ ಎಲ್ಲಿದೆಯೋ? ಇಲ್ಲಿ ನಾಯಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಾಯಿ ನೀನಲ್ಲ ನಾಯಿ, ಅಲ್ಲಿ ನಾಯಿ ಸರಿ ಕಣೋ. ಹೋಗ್ ನಾಯಿ ಏನ್ ನಾನು ನೋಡ್ಕೊಂಡ್ ಬಂದ್ ಯಾವ ನಾಯಿ ಅಂತ? ಹೆಣ್ಣಾಯಿನೋ ಗಂಡಾಯಿನೋ? ಅಣ್ಣ ನೋಡ್ಕೊ ಬರ್ಲಾ? ಹೆಣ್ಣಾಯಿನೋ ಗಂಡಾಯಿನೋ ಅಂತ ಮೊದಲು ನೋಡ್ಕೊ ಬಂದು ಹೇಳು. ಅಣ್ಣ ಬಾಲನ ಹಿಂಗೆ ಎತ್ತದೆ, ಹೊಟ್ಟಿಸ್ಕೊಂಡ್ ಬಂದ್ಬಿಡ್ತು. ಬೆಪ್ಪಗಡಿ ಪ್ರಪಂಚದಲ್ಲಿ ಇರೋರೆಲ್ಲ ಬದುಕೋದಕ್ಕೆ ತಿಂದ್ರೆ ನೀನು ತಿನ್ನೋದಕ್ಕೆ ಬದುಕುತ್ತೆ. ಯಾಕಣ್ಣ ಸುಮ್ಮನೆ ಹೋಗಿ ಬಂದು ಅಡುಗೆ ಹೊಡಿತೀಯ ನೀನು? ಏನೋ ನಿನ್ನ ಉಂಟಾರ ಅಣ್ಣ. ನೀನು ಯಾವಾಗ ಎಣ್ಣೆ ಸಿಕ್ಬಿಡೋದು ಕಣ. ನನಗೇನಣ್ಣ ಕಮ್ಮಿ ಆಗಿದೆ? ನೀ ಹೇಳ್ದಂಗೆ ಎಲ್ಲ ಅಂಗಾಂಗಗಳು ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇದೆ. ಅಣ್ಣ ನಂಗೆ ಮದುವೆ ಮಾಡ್ತೀಯೋ? ಮದುವೆ ಮಾಡ್ದಕ್ಕೆ ನೋಡಿ ಮೀಸ ಬರ್ತಾ ಇದೆ ಸ್ವಲ್ಪ. ಎಲ್ಲ ಬಂದಿದೆ ನೋಡಿಲಿ, ಮೀಸನು ಬಂದಿದೆ, ಅದು ದಪ್ಪಾಗಿದೆ, ಎಲ್ಲ ಸರಿ ಇದೆ. ಕಂಗಡ ಕೂಡು ಬಾರ್ಬಾರ್ದೇನೋ? ಯಾವಾಗ ಅಣ್ಣ ಕಂಗಡೆ ಕೂಡು ಬರ್ತದೆ ನನಗೆ? ಸ್ವಲ್ಪ ತಡ್ಕೋ, ಸಮಾಧಾನವಾಗಿದ್ದು ನಿಧಾನವಾಗಿ ಪ್ರಧಾನವಾಗಿ ಬರುತ್ತೆ. ಅಲ್ಲಣ್ಣ, ನೀ ಮಾತ್ರ ಮದುವೆ ಮಾಡ್ಕೊಂಡು ಧನುರ್ಮಾಸದಲ್ಲಿ ಅಂತ ಬೆಚ್ಚಗಿರ್ತೀಯ, ನಾನು ಕಟ 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 ಅಂತ ನಡುಕ್ತಾ ಇದ್ದೀನಿ. ನಿನಗೆ ಹೊಟ್ಟೆ ಉರಿಯಲ್ವೋ? ಹೊಟ್ಟೆ ಉರಿತದೆ, ಆದ್ರೂ ಸ್ವಲ್ಪ ತಡ್ಕೊಳ್ಬೇಕು ನೋಡಪ್ಪ. ಈಗ ಅಣ್ಣ ಮಹಾರಾಜರು ಒಂದು ಕೆಲಸ ಮಾಡೋಣ, ಲಗ್ನ ಯಾವಾಗ ಕೊಡು ಬರುತ್ತೆ, ನಂಗೆ ಕಂಕಣವಾಗಿ ಯಾವಾಗಿದೆ ಅಂತ ಒಂಚೂರು ಪಂಚನ ಎತ್ತಿ ತೋಡ್ಬಿಡೋಣ. ಪಂಚೇದ ಬೆಪ್ಪ ನನಗೆ ಹೆಣ್ಣು ಸಿಗಲ್ಲ, ನೀನು ಯಾರು ಹೆಣ್ಣು ಕೊಡ್ಸಲ್ಲ. ಪಂಚ ಅಲ್ಲ ಮತ್ತೆ ಪಂಚಾಂಗ, ಅದನ್ನ ಎತ್ತು ನೋಡೋಣ. ಮಾಡಿ ನನ್ನ ಮನೆ ಏನು ತೋರ್ಸೋದು, ಯಾರು ತೋರಿಸ್ತಾರೆ? ಅಲ್ಲ ಕಣ,
ಮದುವೆ ಮಾತಾಗಿರ್ಲಿ ಹಾ. ನಮ್ಮ ಹಿರಣ್ಯಕಶಿಪು ಮಹಾರಾಜರು ಏನಾಯ್ತು ಅವ್ರಿಗೆ? ಏನೂ ಆಗಿಲ್ಲ, ಸ್ವಲ್ಪ ಸಾವಧಾನ ಕೇಳು. ನಮ್ಮ ಹಿರಣ್ಯಕಶಿಪು ಮಹಾರಾಜರು ಪ್ರಹ್ಲಾದನಿಗೆ ಪಾಠ ಹೇಳ್ಕೊಡಕ್ಕೆ ನಮಗೆ ಕಳಿಸಿದ್ದಾರೆ ಕಣ. ಹಾಗಾದ್ರೆ ಆರೇ ಅದೃಷ್ಟ ನಮಗ್ ಪೂರೈಸ್ತು ಅನ್ಕೊಂಡೆ. ಹಂಗಾದ್ರೆ ಕೈ ತುಂಬಾ ಹಣ ಕೊಡ್ತಾರ? ಅದ್ರ ಮದುವೆ ಮಾಡ್ಕೊಡ್ತೀಯಾ? ನನಗೆ ಮದುವೆ ಎಲ್ಲ ಮಾಡ್ಬೇಕು. ಹಣ ಬೇಕು, ಭಾಗ ಬೇಕು ನಿನಗೆ. ಬಾಗ ಬೇಡಣ್ಣ, ನಂಗೆ ಮದುವೆ ಮಾಡೋ ಅರ್ಜೆಂಟ್. ಓ, ಹಣ ಮಾತು ಆಗಿರ್ಲಿ, ನಿನ್ ಮದುವೆ ಮಾತು ಆಗಿರ್ಲಿ. ಮಹಾರಾಜರು ನಮ್ಗೆ ಹೇಳ್ ಕಳಿಸಿ ಸುಮಾರು ಹೊತ್ತಾಯ್ತು. ಈಗ ನಾವು ಅಲ್ಲಿಗೆ ಹೋದ್ರೆ ಸರಿ. ನಿನ್ ಮದುವೆ ಮಾತು ಆಗಿರ್ಲಿ, ಮಹಾರಾಜರು ನಮ್ ತಿಥಿಕಾರ್ಯ ಮಾಡ್ತಾರೆ. ಬೇಡಪ್ಪ ಬೇಡ. ಹಾಗಾದ್ರೆ ಈಗಲೇ ಹೋಗೋಣ. ಹಂಗಂಗ ಒದಗ್ತೇವ ನಿಂಗೆ ಅಣ್ಣ? ಹಂಗಂಗ ಒದಗ್ತಾ ಇದ್ದೇವೆ ನಿನ್ಗೆ. ಅಯ್ಯೋ ಯಾತಕ್ಕೆ ಹೇಳ್ತೀಯಣ್ಣ? ಚಳಿಗೂ ಅದಕ್ಕೂ ಸಿಕ್ಕಾಪಟ್ಟ ಒದರ್ತಾ ಇದೆ. ಅಲ್ಲ ಕಣ, ಎಲ್ಲ ಹಂಗಂಗ ಒದರುತ್ತೆ ಮದುವೆ ಆಗೋ ತನಕ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ರಿಂಗು ಕಮ್ಮಿ ಆಗ್ಬಿಟ್ಟದಾನು. ಈಗ ಒಂದ್ ಕೆಲಸ ಮಾಡಿದೀವಿ. ಈಗ ನೋಡಿ ನಮ್ಮ ಒಂದ್ ಕೆಲಸ ಮಾಡೋಣ. ಆಯ್ತು, ಮಹಾರಾಜ್ ಹೇಳ್ ಕಳಿಸಿದ್ರಲ್ಲ, ಹೋಗೋಣ. ಹೋಗೋಣ. ಈಗ ಹೋಗ್ತಾ ದಾರಿಲಿ ನಮ್ಮ ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಹೌದು ದೊಡ್ಡ ಜಾತ್ರೆ ಮಾಡಿ 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 ಒಬ್ಬೊಬ್ಬರಿಗೆಲ್ಲ ಅನ್ನ ಪಾಯಸ ಉಳಿ ಎಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗ್ತಾ ಭಾಗ ಬಿಡದ ನನ್ನ ಮಗನೇ, ಅಲ್ಲಿ ಹೋಗಿ ಪಗಡದಸ್ತಾಗ ಹೊಡೆದು ಹಾಡುದು ಜಬರ್ದಸ್ತಾಗ ಹೊಂದ್ಬಿಡಲ್ಲ. ಅಣ್ಣ. ಆ ಅನ್ನಕ್ಕೆ ಸಾಂಬಾರು ಇರ್ತದ? ಈಗ ನೋಡಿ, ಈಗ ಶಿಷ್ಯ ಬರ್ತಾನೆ ನಮಗೆ ಅದೃಷ್ಟ ತರ್ತಾನೆ, ಅರಮನೆಯಿಂದ ಬಂಗಾರ ಬೆಳ್ಳಿ ಒತ್ತು ತರ್ತಾನೆ, ಒತ್ತು ತರ್ತಾನೆ. ಶಿಷ್ಯ ಬರ್ತಾನೆ ನಮಗೆ ಅದೃಷ್ಟ ತರ್ತಾನೆ, ಅರಮನೆಯಿಂದ ಬಂಗಾರ ಬೆಳ್ಳಿ ಒತ್ತು ತರ್ತಾನೆ. ಒತ್ತು ಹುಟ್ಟಿದಾಗಲೇ ಎಲ್ಲ ವಿದ್ಯೆಗಳಾಗಲು ಕುಳಿದವರು, ನಾವು ಘಟ ಘಟ ಕುಡಿದವರು. ಹುಟ್ಟಿದಾಗಲೇ ಎಲ್ಲ ವಿದ್ಯೆಗಳ ಅರೆದು ಕುಡಿದವರು, ನಾವು ಘಟ ಘಟ ಕುಡಿದವರು. ಸಂಸ್ಕೃತ ವೇದ ಪುರಾಣಗಳಲ್ಲಿ ನಾವೇ ಪಂಡಿತರು, ದೊಡ್ಡ ಪಂಡಿತರು. ಸಂಸ್ಕೃತ ವೇದ ಪುರಾಣಗಳಲ್ಲಿ ನಾವೇ ಪಂಡಿತರು, ನಾವು ದೊಡ್ಡ ಪಂಡಿತರು. ತಾನೇ ನಮಗೆ ಅದೃಷ್ಟ ತರ್ತಾನೆ, ಅರಮನೆಯಿಂದ ಬಂಗಾರದಲ್ಲಿ ಒತ್ತು ತರುತ್ತಾನೆ. ಅಣ್ಣ ನಂಗೆ ಮದುವೆ ಆಯ್ತಾಯ್ತು. ವಿದ್ಯೆಯ ಸಾಗರದೊಳಗೆ ಆ ರಾಜಕುಮಾರನನ್ನು ವಿದ್ಯೆಯ ಸಾಗರದೊಳಗೆ ಆ ರಾಜಕುಮಾರನನ್ನು ಸೇರಿಸಿ ಮುಳುಗಿಸಿ ಕಲಿಸಿ ಪಡೆದು ಹಣವನ್ನು ಗಳಿಸುವೆವು, ನಾವು ಹಣವನ್ನು ಗಳಿಸುವೆವು. ಸೇರಿಸಿ ಮುಳುಗಿಸಿ ಕಲಿಸಿ ಪಡೆಸಿ ಹಣವನ್ನು ಗಳಿಸುವೆವು, ನಾವು ಹಣವನ್ನು ಗಳಿಸುವೆವು. ಶಿಷ್ಯ ಬರ್ತಾನೆ ನಮಗೆ ಅದೃಷ್ಟ ತರುತ್ತಾನೆ, ಅರಮನೆಯಿಂದ ಬಂಗಾರ ಬೆಳ್ಳಿ ಒತ್ತು ತರುತ್ತಾನೆ. ನಮಗೆ ಅದೃಷ್ಟ ತರುತ್ತಾನೆ, ಅರಮನೆಯಿಂದ ಬಂಗಾರ ಬೆಳ್ಳಿ ಒತ್ತು ತರ್ತಾನೆ. ಒತ್ತು ತರುತ್ತಾನೆ. ಕಂದ ಪ್ರಹ್ಲಾದ,
ಅಮ್ಮನನ್ನು ಒಂಟಿಯಾಗಿ ಬಿಟ್ಟು ಎಲ್ಲಿ ಹೋಗಿದ್ದೆ ಕಂದ? ನನ್ನ ಸಹಪಾಠಿಗಳ ಜೊತೆ ಆಟವಾಡಲು ಹೋಗಿದ್ದೆ ಅಮ್ಮ. ಹಾ, ಯಾವಾಗಲೂ ಅಮ್ಮನ ಜೊತೆಯಲ್ಲಿ ಇದ್ದು ಆನಂದವನ್ನು ಹಂಚಿಕೊಳ್ಳಬೇಕು, ತಿಳಿಯಿತೆ? ಹಾಗೆ ಆಗಲಿ ಅಮ್ಮ. ಕಾಯಾದು ಏನು ಮಗನಿಗೆ ಸೇರಿ ದೀರ್ಘಾಲೋಚನೆ ಇಲ್ಲಿ ನೋಡ್ತಿದೆ? ಏನಿಲ್ಲ ಸ್ವಾಮಿ, ಪ್ರಹ್ಲಾದ ಕುಮಾರನೊಡನೆ ಆನಂದವನ್ನು ಹಂಚಿಕೊಂಡು ಆ ಆನಂದವನ್ನು ನನಗೂ ಕೊಂಚ ಹಂಚುತ್ತೀಯಾ ಇಲ್ಲ ನೀನೊಬ್ಬಳೇ? ಕಾಯಾದು, ಪ್ರಹ್ಲಾದನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಲು ಪ್ರಾರಂಭಿಸೋಣವೇ? ಹಾಗೆ ಆಗಲಿ ಸ್ವಾಮಿ. ಅದಕ್ಕಾಗಿ ಗುರುಪುತ್ರರಿಗೆ ಬರ ಹೇಳಿದ್ದೇನೆ. ಹಾಗೆ ಆಗಲಿ. ಯಾರಲ್ಲಿ? ಗುರುಪುತ್ರರನ್ನು ಒಳಗೆ ಬರಮಾಡಿ. ಕುಳಿತುಕೋ ದೇವಿ. ಬಾ ಕಂದ. ಕುತ್ಕಪ್ಪ. ಭವ ವಿಜಯೀ ಭವ. ಅಣ್ಣ ನಮ್ಮ ಇದ್ದೀನಲ್ಲ ಇವ್ನು ಎರಡು ಅವ್ರು ಏನು ಹೇಳ್ತಾರೆ ನೋಡೋಣ ಮಹಾರಾಜರು. ಗುರುಪುತ್ರರೇ, ನಮ್ಮ ಕುಮಾರ ಪ್ರಹ್ಲಾದನಿಗೆ ವಿದ್ಯಾಭ್ಯಾಸವನ್ನು ಮಾಡಲು ನಾವು ಸಂಕಲ್ಪಿಸಿದ್ದೇವೆ. ಅದಕ್ಕಾಗಿ ನಿಮ್ಮನ್ನು ಬರಹೇಳಿದೆನು. ಆಗಲೇ ಮಹಾಪ್ರಭು. ಗುರುಗಳೇ, ಈ ನನ್ನ ಕುಮಾರನು ದೈತ್ಯ ಕುಲವನ್ನೇ ಉದ್ಧರಿಸುವ ಮಹಾಪುರುಷನಾಗಬೇಕು. ತಿಳಿಯಿತೆ? ಆಗಲೇ ಮಹಾಪ್ರಭು. ಬಾಪ ಕಂದ. ಅಮ್ಮ, ಹೋಗಿ ಬರುತ್ತೇನೆ. ತಂದೆ, ಹೋಗಿ ಬರುತ್ತೇನೆ. ದೀರ್ಘಾಯುಷ್ಭವ. ಬಾ ಮಗು. ಪ್ರಹ್ಲಾದ ಹೋಗೋಣ. ಬಾಪ ನಿಲ್ ಬನ್ನಿ. ಸಹೋದರ ಅಣ್ಣ, ಎಷ್ಟು ಅದೃಷ್ಟ ಸಹೋದರ ನಮ್ದು. ಅಲ್ವೇ? ನಮ್ ಇದೇನಲ್ಲ ಇವ್ನಿಗೆ ತಡೆದ್ಬಿಟ್ರ. ಯಶಸ್ಸು, ಕೀರ್ತಿ, ಕಟ್ಟಿಟ್ಟ ಬುದ್ಧಿ. ಪೂಜ್ಯರೇ, ಪೂಜ್ಯರೇ, ಅಮ್ಮ ಪೂಜ್ಯರೇ, ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು. ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನು. ರಾಜ್ಕುಮಾರ ಅಲ್ವೇ? ತಂದೆ ತಾಯಿಗಳಿಂದ ದೂರವಿದ್ದು ಅಭ್ಯಾಸವಿಲ್ಲ. ಇನ್ನು ಚಿಕ್ಕ ವಯಸ್ಸು. ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬರಬೇಕು. ಕ್ಷೇಮ ವಿದ್ಯೆ ನಮಗೆ ಸೇರ್ಲಿ ತಾಯಿ, ನಾವು ನೋಡ್ಕೊಳ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ತಾವು ನಮ್ಮನ್ನ ಅಷ್ಟೊಂದು ಕೇಳ್ಕೊಳ್ಬೇಕೆ? ಅಲ್ವೇ? ನಮಗೇನು ಮಕ್ಕಳು ಮರಿಲ್ವೇ ತಾಯಿ? ಈ ಪ್ರಹ್ಲಾದನ ಯೋಗಕ್ಷೇಮ ನಾವು ನೋಡ್ಕೊಳ್ತೀವಿ, ನೀವು ಚಿಂತೆ ಆಗಿರಿ. ತಾಯಿ ಬಾಪ, ಅವನ ಚಿಂತೆ ನಮಗೆ ಬಿಡಿ. ಇನ್ನು ಹೋಗೋಣ ಪ್ರಹ್ಲಾದ. ಆಗಲಿ ಗುರುಗಳೇ. ಹೋಗಿ ಬರ್ತೀಯಾ ಕಂದ? ಹೋಗಿ ಬರುತ್ತೇನೆ. ನಡಿಯಪ್ಪ. ಏನು ಭಯಪಡ್ಬೇಡಿ ತಾಯಿ. ನಡಿಯಪ್ಪ, ನಡಿಯಪ್ಪ. ಕಾಯಾದು, ಏನದು? ಗುರುಪುತ್ರರನ್ನು ಏನೋ ಹೇಳುತ್ತಿದ್ದೆ? ಇರಲಿ, ಹೇಳು. ನಾಚಿಕೆ ಏನಾದರೂ ವಿಶೇಷವೇ? ಹಾಗಲ್ಲ ಸ್ವಾಮಿ, ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು. ಓಹೋ. ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನು. ಆಹಾಹಾ. ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದೇನಷ್ಟೇ. ಅಯ್ಯೋ ಪಾಪ, ನೀನು ಹೇಳದಿದ್ದರೆ ಅವರಿಗೆ ತಿಳಿಯುತ್ತಲೇ ಇರಲಿವೇನೋ. ಅದನ್ನು ಹೇಳುವಾಗ ಅದೇನು ವಯ್ಯಾರ, ಅದೇನು ಭಿನ್ನಾಣ. ಪ್ರಹ್ಲಾದ ಕುಮಾರ ಇನ್ನೂ ಚಿಕ್ಕವನು, ಹಸಿವು ಬಾಯಾರಿಕೆಗಳನ್ನು ತಾಳತಕ್ಕವನಲ್ಲ. ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ, ಹಾಗೆ ಹೀಗೆ. ಅಯ್ಯೋ ಹೋಗೆ, ನೀನೊಬ್ಬಳೇ ಮಕ್ಕಳೇ ತೋಳು. ಪಾಪ, ಅವರಿಗೆ ಮಕ್ಕಳೇ ಇಲ್ಲ ನೋಡು. ಹಾಗಲ್ಲ ಸ್ವಾಮಿ, ಅವನನ್ನು ಬಿಟ್ಟಿರುವುದು ನನಗೆ ಕಷ್ಟ. ಏಕೆ? ನಾನಿಲ್ಲವೇ? ನನಗೂ ಅಷ್ಟಿದ್ದೀವಿ. ನಮ್ಮ ಪುತ್ರ ವಾತ್ಸಲ್ಯ ಅವನ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಬಾರದಲ್ಲವೇ? ಹೌದು ಸ್ವಾಮಿ. ಗುಡಿ ಬ್ಯಾಡ್ದವ್ರ. ಮದನ ಮನೋಹರ ಸುಂದರ ನಾರಿ, ಮಧುರ ಕರಸ್ಮಿತ ನಯನ ಚಕೋರಿ, ಮಂದಘಮನಹಿತ ರಾಜಕುಮಾರಿ. ಬಾರೆ ಬಾರೆ ಬಾಸುಂದರಿ, ಬಳಿ ಬಾರೆ ಬಾರೆ ಮನದರಸಿನಿ. ಬಾರೆ ಬಾರೆ ಬಾಸುಂದರಿ,
ಮನದರಸಿನಿ ಮನಗೆದ್ದ ಮಾಯಗಾತಿ ಈ ಅಸುರ ಲೋಕದೊಡತಿ ಮನಗೆದ್ದ ಮಾಯಘಾತಿ ಈ ಅಸುರ ಲೋಕದೊಡತಿ ಮೋಹ ಮನದಲ್ಲಿ ಆಸೆ ತನುವಲ್ಲಿ ತಂತು ನಿನ್ನ ಪ್ರೀತಿ ಬಾರೆ ಬಾರೆ ಬಾ ಸುಂದರಿ ಬಳಿ ಬಾರೆ ಬಾರೆ ಮನದರಸಿನಿ ಪ್ರಾಣೇಶ್ವರ ಸ್ವಾಮಿ ಸ್ವಾಮಿ ಅಸುರ ಲೋಕದಲ್ಲಿ ಅಪ್ಸರೆ ನಾಚುವ ಚೆಲುವೆ ನಿನ್ನ ಕಂಡೆ ಹೌದೇ ಆ ಚೆಲುವ ಕಂಡು ಈ ನನ್ನ ಮನವು ಸೋತು ಶರಣಾಗಿದೆ ಅಸುರ ಲೋಕದಲ್ಲಿ ಅಪ್ಸರೆ ನಾಚುವ ಚೆಲುವೆ ನಿನ್ನ ಕಂಡೆ ಆ ಚೆಲುವ ಕಂಡು ಈ ನನ್ನ ಮನವು ಸೋತು ಶರಣಾಗಿದೆ ನಿನ್ನ ಒಲವಾಸೆ ನಿನ್ನ ಚೆಲುವಾಸೆ ನಿನ್ನ ಮಡಿಲಾಸೆ ನನಗೆ ಆಡಿ ಜೊತೆಯಾಗಿ ಸೇರಿ ಒಂದಾಗಿ ಎಂದಿದೆ ಈ ರಸಗಳಿಗೆ ಶೃಂಗಾರ ರಸಗಂಗೆಯಲಿ ಮೀಯುವ ಬರಿ ಮಾತು ಮಾತಲ್ಲೂ ಅನುರಾಗ ತುಂಬುವ ಶೃಂಗಾರ ರಸಗಂಗೆಯಲಿ ಮೀಯುವ ಬರಿ ಮಾತು ಮಾತಲ್ಲೂ ಅನುರಾಗ ತುಂಬುವ ಇಂಥ ಚೆಲುವೆಯ ಎಲ್ಲೂ ಕಾಣೆನು ನಿನ್ನಂದಕ್ಕೆ ನಾ ಸೋತೆನು ಇಂಥ ಚೆಲುವೆಯ ಎಲ್ಲೂ ಕಾಣೆನು ನಿನ್ನಂದಕ್ಕೆ ನಾ ಸೋತೆನು ಬಾರೆ ಬಾರೆ ಬಾ ಸುಂದರಿ ಬಳಿ ಬಾರೆ ಬಾರೆ ಮನದರಸಿನಿ ಮನಗೆದ್ದ ಮಾಯಗಾತಿ ಈ ಅಸುರ ಲೋಕದೊಡತಿ ಮನಗೆದ್ದ ಮಾಯಘಾತಿ ಈ ಅಸುರ ಲೋಕದೊಡತಿ ಮೋಹ ಮನದಲ್ಲಿ ಆಸೆ ತಪ್ಪಲ್ಲಿ ತಂತು ನಿನ್ನ ಪ್ರೀತಿ ಬಾರೆ ಬಾರೆ ಬಾ ಸುಂದರಿ ಬಳಿ ಬಾರೆ ಬಾರೆ ಮನದರಸಿನಿ ಏನ್ರೋ ದಂಡ ಪಿಂಡಗಳು ಏನೋ ಮಾಡ್ತಾ ಇದ್ದೀರಾ ತಿಂದು ತಿಂದು ಕೂತಿದ್ದೆ ವಿದ್ಯಾ ಮಾತ್ರ ಕಲಿಬೇಡ ನೀನು ಬರ ಈ ಕಡೆ ಬರ ಕೂತ್ಕೊಳ್ರ ಈ ಕಡೆ ಕೂತ್ಕೊಳ್ರ ಗುರುಗಳಿಗೆ ದಾರಿ ಬಿಟ್ಟು ಕೂತ್ಕೊಳ್ರು ಹಂಗೆ ಹಾಕ್ರೆ ನೋಡ್ರ ಇವನಿದಾನಲ್ಲ ಪ್ರಹ್ಲಾದ ಅಂತ ಹೊಸ್ದಾಗಿ ಅಭ್ಯಾಸಕ್ಕೆ ಬಂದಿದ್ದಾನೆ ಇವನನ್ನ ಸ್ನೇಹಿತನಾಗಿ ಇಡಿಸ್ಕೊಂಡು ನೀವೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ ಪ್ರಹ್ಲಾದ ಬಾಪ ಹೀಗೆ ಹಿಂಗೆ ಬಾಪ ಈಗ ಇಲ್ಲಿ ಬಾಪ ಪ್ರಹ್ಲಾದ ಪಾಠ ಶುರು ಮಾಡೋಣವೇ ಆಗಲಿ ಗುರುಗಳೇ. ಎಲ್ಲ ಬಂದಿದ್ದೀರಾ ಬಂದಿದ್ದೇವೆ ಗುರುಗಳೇ. ಪಾಠ ಮಾಡ್ಬೋದು ತಾನೆ ಮಾಡ್ಬೋದು ಗುರುಗಳೇ. ಪಾಠ ಮಾಡೋಕ್ಕೂ ಮೊದಲೇ ದೇವ್ರನ್ನ ಪ್ರಾರ್ಥನೆ ಮಾಡೋಣ ಎಲ್ಲ ಎದ್ದು ನಿಂತ್ಕೊಂಡು ಕೈ ಮುಖನು ದೇವರ ಪ್ರಾರ್ಥನೆ ಮಾಡಿ ನಮ್ಮ ಅಣ್ಣನ ಮಾತು ಕೇಳು ನಂತರ ಪಾಠ ಮಾಡೋಣ ಶ್ರೀ ವಿಘ್ನೇಶ್ವರ ವಿನಾಯಕ ರಾಜೇಶೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ
ಸುರಮುನಿ ವಂದಿತನೆ ಗಜಕನನೆ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ ಭಕ್ತಗ ನೀರುವೆನೆ ಸರ್ವ ಮಂಗಳ ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ ಭಕ್ತಗ ನೀರುವೆನೆ ಸರ್ವ ಮಂಗಳ ಭಾಗ್ಯದಾತ ಜಗವಂದಿತ ಗಣಪನ ಬಾಳ ಬೆಳಗಿ ನೀರು ಬಾರ ಸನ್ಮ ಭಾಗ್ಯದಾತ ಜಗವಂದಿತ ಗಣಪನ ಬಾಳ ಬೆಳಗಿ ನೀರು ಬಾರ ಸನ್ಮ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ 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 ಈಗ ಎಲ್ಲ ತಮ್ಮ ಪಂಕ್ತಿನೇ ಕೂತ್ಕೊಂಬೇಡಿ ಪಾಠ ಶುರು ಮಾಡೋಣ. ಕೂತ್ಕೊಳ್ಳಪ್ಪ. ಅಣ್ಣ ಕೂತ್ಕೊ. ಕುಮಾರ ಮೇಲೆ ಬಾ ಇಲ್ಲೇ ಬೈ ಹೇಳು ಪ್ರಹ್ಲಾದ್ ಕುಮಾರ. ಪಾಠ ಶುರು ಮಾಡೋಣ. ಆಗ್ಬೋದು. ಮಾಡೋಣ ಆಗಲಿ ಗುರು. ಶುರು ಮಾಡೋಣ ಸರ್. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಹ್ಲಾದ್ ಕುಮಾರ ಯಾವ್ಯಾವ ಕೊಟ್ಟು ಪ್ರಹ್ಲಾದ್ ಕುಮಾರ? ನಿಮ್ಮ ತಂದೆಯೇ? ನಿಮ್ಮ ತಾಯಿ ಹಾಗೆ ಹೇಳು ಮತ್ತೆ. ಅದಕ್ಕೆ ಹೇಳೋದು ಮಕ್ಕಳಿಗೆ ಮೊದಲನೇ ಗುರು ತಾಯಿ ಅಂತ. ಸಹೋದರ ಅಣ್ಣ ಪ್ರಹ್ಲಾದ್ ಅಂತ ಶಿಷ್ಯ ಪಡೆದ ಅಯ್ಯೋ ಅಯ್ಯೋ ನಾವೇ ಧನ್ಯರು. ಪುಣ್ಯ ಯಾಕೆ ಹೇಳ್ತೀವಿ? ಅಯ್ಯೋ ತಮ್ಮ. ಅದೃಷ್ಟವಂತರು ಅಂತ ಹೇಳು. ಅಣ್ಣ ನೋಡ್ರು, ನೀವಿದಿರ ದಂಡ ಪಿಂಡಿಗಳು. ಪ್ರಹ್ಲಾದ ನೋಡು ಇಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ದಾನೆ. ನೀವು ಹೇಳು ನೀವು ನೋಡೋಣ. ಹೇಳ್ತೀಯಾ? ನಾವು ಹೇಳ್ತೀವಿ ಗುರುಗಳೇ. ಹೇಳು. ನೀವು ಜ್ಞಾನ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಕಷ್ಟವಾಗಿದೆ. ಕರ್ಣ ಕಠೋರವಾಗಿದೆ. ದಂಡ ಪಿಂಡಿಗಳ ನಿಮ್ಮಂತ ಶಿಷ್ಯರು 1000 ಜನ ಇರೋದಕ್ಕಿಂತ ನಮ್ಮ ಪ್ರಹ್ಲಾದನ ಶಿಷ್ಯ ಒಬ್ಬ ಇದ್ರೆ ಸಾಕು ನಮ್ಮ ಗುರುಗಳ ಹೆಸರು. ನೋಡ್ರು ಶಿಷ್ಯಂದಿರ, ಇವತ್ತಿನ ಪಾಠ ಸಾಕು. ನಾಳೆ ಪಾಠ ಪ್ರಾರಂಭ ಮಾಡೋಣ. ಅಲ್ಲಿಯ ತನಕ ದಾಸೋಹದಲ್ಲಿ ಹೋಗ್ರೋ ಇದ್ದೋಡ್ರ ಮೇಲೆ ಹೇಳ್ರು. ಪಾಠ ಮುಗಿತು ಗೋಲಿ ಆಡ ಶುರು ಮಾಡ್ಬಿಟ್ಟಾರೆ. ನಾಳೆ ಪಾಠ ಕಟ್ ಮಾಡ್ಕೊಂಡು ಬರಬೇಕು. ನನ್ನ ಕಂದನಂ ಕಾಂತನಂ ಕಾಣದೆ ಕಾಣದೆ ಕಂದನಂ
ನನ್ನ ಕಂದನಂ ಕಾಂತನಂ ಕಾಣದೆ ಕಾಣದೆ ಮನದೊಳು ಹಂಬಲ ಏನೇ ಒಲುಮೆಯ ಚಾಲ ಮನದೊಳು ಹಂಬಲ ಏನೇ ಒಲುಮೆಯ ಜಾಲ ಹೃದಯವೇ ಬಲು ಭಾರ ಕಾಣದೆ ಪತಿಸುತರ ಈ ಹೃದಯವೇ ಬಲು ಭಾರ ಕಾಣದೆ ಪತಿಸುತರ ಕಂದನಂ ನನ್ನ ಕಂದನಂ ಕಾಂತನಂ ಕಾಣದೆ 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 ಪರಮೇಶ್ವರ ಪತಿಪುತ್ರರಿಂದ ದೂರವಾಗಿ ಹಂಬಲಿಸುವ ಹೃದಯವನ್ನೇಕೆ ಕೊಟ್ಟಿರುವೆ? ಪ್ರಹ್ಲಾದ ಕುಮಾರನಾದರೂ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಹೋಗಿರುವನು. ಹೆತ್ತ ಕರಳಿಗೆ ಮುತ್ತಿಡಬೇಕೆಂಬ ಬಯಕೆಯು ಮೂಡುತ್ತಿರುವುದು. ಏನು ಮಾಡಲಿ? ಏನು ಮಹಾರಾಣಿಯವರು ಬಹಳ ಚಿಂತೆಯಲ್ಲಿರುವಂತಿದೆ. ನನ್ನ ಚಿಂತೆ, ನಾಚಿಕೆ. ಇನ್ನೊಬ್ಬ ಪ್ರಹ್ಲಾದನಿದ್ದರೆ ಈ ರೀತಿ ಒಂಟಿಯಾಗಿ ಕುಳಿತು ಚಿಂತೆ ಮಾಡುವ ಅಗತ್ಯವಿರುತ್ತಿರಲಿಲ್ಲ. ನಿಜ ತಾನೇ? ನಿನ್ನ ಆಸೆ ಅದೇ ತಾನೇ? ಪ್ರಭು, ನೀವು ಯಾವಾಗಲೂ ಹೀಗೆ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಅಂದರೆ ಇದುವರೆಗೂ ನಾವು ಅಳುತ್ತಾ ಇದ್ದೇವೇನೋ? ಆಹಾ, ಇದುವರೆಗೂ ಯುದ್ಧ ಹೋರಾಟಗಳಲ್ಲಿ ನಿರತರಾಗಿದ್ದೀರಿ. ಈಗಲಾದರೂ ನಿನ್ನ ಜೊತೆಯಲ್ಲಿಯೇ ಇರಬೇಕು. ನಿಜ ತಾನೇ? ನಿನ್ನ ಆಸೆ ಅದೇ ತಾನೇ? ಇನ್ನೊಂದು ಆಸೆ. ಒಂದೇ ಆಸೆಯೇ? ಬೇರೆ ಯಾವ ಆಸೆಯೂ ಇಲ್ಲವೇ? ಒಂದು ಬಾರಿ ಪ್ರಹ್ಲಾದ ಕುಮಾರನನ್ನು ನೋಡಬೇಕಲ್ಲ. ಓಹೋ, ಅದಕ್ಕಾಗಿ ಮಹಾರಾಣಿಯವರು ಇಷ್ಟೊಂದು ಪೀಠಿಕೆ. ಆ ಬಯಕೆ ನಮಗೂ ಇದೆ, ಬರೆ ಹೇಳಿದ್ದೇನೆ. ಬನ್ನಿ. ಕುಮಾರ, ಪ್ರಹ್ಲಾದ, ಇದೇನು ಕಂದ ಇಷ್ಟೊಂದು ಬಡವಾಗಿರುವೆ? ಊಟ ನಿದ್ರೆಗಳನ್ನು ಮಾಡುತ್ತಿಲ್ಲವೇ ಕಂದ? ಖಯಾದು, ಪ್ರಹ್ಲಾದರನ್ನು ಗುರುಕುಲಕ್ಕೆ ಕಳಿಸಿರುವುದು ವಿದ್ಯಾಭ್ಯಾಸಕ್ಕೆ, ಊಟ ನಿದ್ದೆಗಲ್ಲ. ವಿದ್ಯೆಯನ್ನು ಕಲಿಯಬೇಕೆಂದರೆ ಊಟ ನಿದ್ರೆಗಳನ್ನು ಬಿಡಬೇಕೆ ಸ್ವಾಮಿ? ಸುಖ ಹೆಚ್ಚಾದರೆ ವಿದ್ಯೆ ತಲೆಗತ್ತುವುದಿಲ್ಲವಂತೆ, ಅಲ್ಲವೇ ಗುರುಗಳೇ? ಹೌದು ಹೌದು ಹೌದು, ಅಮೃತವಾಣಿ ಅಮೃತವಾಣಿ. ಬಾ ಕುಮಾರ, ಕುಳಿತುಕೋ ದೇವಿ. ಪೂಜ್ಯರೇ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೇ? ಅಯ್ಯೋ, ಅದೇನು ವಿನಯ, ಅದೇನು ವಿಧೇಯತೆ? ತಮ್ಮ ಪುತ್ರರತ್ನಲ್ಲವೇ? ಬೆರಳು ತೋರಿಸಿದರೆ ಹಸ್ತನೇ ನುಂಗ್ಬಿಡ್ತಾನೆ. ಅಂತೂ ನಮ್ಮ ಜನ್ಮ ಸಾರ್ಥಕವಾಯಿತು. ಕುಮಾರ, ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಹೇಳುವೆಯಾ ಕಂದ? ಓ, ಕೇಳುವೆ ತಾತ ಸುನೀತ ಕೆಳನ್ನ ಮಾತಾ, ಕೇಳುವೆ ತಾತ ಸುನೀತ ಕೆಳನ್ನ ಮಾತಾ, ಆಲಿಸಿ ಕೇಳನ್ನ ಆಲಿಸಿ ಕೇಳನ್ನ, ಜಾಲವ ಮಾಡದೆ ಮೊನ್ನ
ಮತ್ತೊಮ್ಮೆ ಹೇಳು. ಯಾವುದನ್ನು ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು, ಓ ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ವಿವರವಾದನು. ನೀವು ಸಂಬಂಧಿರಿ. ಮತ್ತೊಮ್ಮೆ ಹೇಳು. ಅದನ್ನೇ ಹೇಳದೆ? ಅದನ್ನೇ ಹೇಳು. ಸಕಲ ಲೋಕೋದ್ಧಾರನು, ಓ ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ವಿವರವಾಕಾಂತನು. ಇದೇನು ನೀವು ಇವನಿಗೆ ಹೇಳಿಕೊಟ್ಟಿರುವುದು? ಕ್ಷಮಿಸಿ ಮಹಾಪ್ರಭು, ನಾವು ಇದನ್ನೆಲ್ಲ ಅವನಿಗೆ ಹೇಳಿಕೊಟ್ಟಿದ್ದು. ನಾವು ಆ ಕಾಂತನ್ನು ಹೇಳಿದ್ರೆ ಇವನು ಈ ಕಾಂತನ್ನು ಹೇಳ್ತಾ ಇದ್ದಾನೆ. ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ತೀವ. ಇವನ ಬಾಯಿಯಲ್ಲಿ ಮತ್ತೊಮ್ಮೆ ಹಾನನ್ನು ವೈರ್ಯ ಸ್ಮರಿಸಿದರೆ ಶಿಕ್ಷೆ ಏನು ಗೊತ್ತೇ? ಗುರು ಮಾಡಿದ ಶಿಷ್ಯನು ಮಾಡಿದ ತಪ್ಪಿಗೆ ಗುರುವು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕರೆದುಕೊಂಡು ಹೋಗಿ. ಗಂಟು ಬಿದ್ದೆವು ನಮಗೆ. ವಿಗ್ರಹ, ಓ ವಿಗ್ರಹ ವಿಗ್ರಹ. ನಾವೆಲ್ಲ ಕಶ್ಯಪ್ರೆ ಬಂದ್ಬಿಟ್ಟು ನಕ್ಕೊಂಡ್ಬಿಟ್ಟಿದ್ದೆ. ಅಪ್ಪ ಪ್ರಹ್ಲಾದ್ ಕುಮಾರ, ಈಗ ನಮ್ಮ ತಲೆಗಳು ನಿನ್ನ ಕೈಲಿವೆ. ನಾವು ಹೇಳ್ಕೊಟ್ಟ ಹಾಗೆ ಹೇಳಿದ್ರೆ ಹೇಳ್ತಾನೆ ನಮ್ಮ ಹೇಳ್ತಾನೆ. ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೊಳ್ತಾವೆ. ಹೇಳಿ ಗುರುಗಳೇ. ಅಷ್ಟು ಬಂಗಾರ ಹೇಳ್ದಂಗೆ ಕೇಳ್ತಾರೆ. ಹೇಳ್ಕೊಡಿ. ಹೇಳ್ತೀಯ. ಈಗ ಲೋಕಕ್ಕೆಲ್ಲ ತಂದೆ, ನಮ್ಮನ್ನೆಲ್ಲ ಕಾಪಾಡೋನು ನಿಮ್ಮ ತಂದೆ ಆ ಲೋಕೇಶ್ವರ. ಅವನಿಗೆ ಭಕ್ತಿಯಿಂದ ಸುಪ್ರಭಾತ ಹಾಡಬೇಕು. ಹೇಳ್ತಾನೆ ಎಲ್ಲಿ ಹೇಳು ಮಗು. ಮೂಡ ನದಿ ಒಂದೆಳಕು ಮೂಡುತ್ತಿದೆ ನೋಡು. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಹಕ್ಕಿಗಳು ಗಾನವನ್ನು ಮಾಡುತ್ತಿದೆ ಕೇಳು. ಎಷ್ಟೊಂದು ಶುದ್ಧವಾಗಿ ಬರ್ತಾ ಇದೆಯಣ್ಣ ಇವನ ಬಾಯಲ್ಲಿ. ಹೇಳಪ್ಪ. ಹಕ್ಕಿಗಳು ಗಾನವನ್ನು ಮಾಡುತ್ತಿದೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಅಯ್ಯೋ 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 ಅಯ್ಯೋ, ಎಷ್ಟೊಂದು ಚೆನ್ನಾಗಿ ನುಡಿತಾ ಇದ್ದಾರೆ. ಹಕ್ಕಿ ನುಡಿದಾಗೆ ನುಡಿತಾ ಇದ್ದಾರಣ್ಣ. ಹಕ್ಕಿಯ ಸಹೋದರ ಕೋಗಿಲೆ ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಉಸೆಯು ಹಾರತಿಯ ಹಿಡಿದು ಬರುತ್ತಿಹಳು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಇವುಗಳು ಇವೆ ಅಪಭ್ರಂಶ ಶಿಖಾಮಣಿಗಳು, ಪ್ರಾರಬ್ಧಗಳು, ದಂಡಪಿಂಡಗಳು. ನೋಡ್ರೋ ಅಣ್ಣ, ನಿನ್ನ ಅಭ್ಯಾಸವನ್ನು ಮುಂದುವರ್ಸೋಣ. ಹೇಳೋಣ. ಲೋಕಗಳ ಎದುರಿಸುವ ಕಂಗಣ್ಣಿನವನೇ, ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಲೋಕಗಳ ಪಾಲಿಸುವ ಕರುಣಾಸಾಗರ. ಅಣ್ಣ, ನಾವು ಹೇಳ್ಕೊಡೋದು ಏನಿಲ್ಲ, ಇನ್ಮೇಲೆ ತಿಳ್ಕೋಬೇಕು. ನೀನು ಇರೋ ಸ್ಥಳ ಇಲ್ಲಲ್ಲ ಅಲ್ಪಪ್ಪ. ಪದ ಪ್ರಯೋಗ ಅಂತೂ ಬಾಬಾ ಇಷ್ಟೊಂದು ಸುಂದರವಾಗಿ ನುಡಿತಾ ಇದ್ದಾರೆ. ಪ್ರಹ್ಲಾದ, ನೀನಿರ್ಬೇಕಾ ಸ್ಥಳ ಇದೆಲ್ಲ. ಬಾಪ ಒಕ್ರೋ, ಆ ಕಡೆ ಈ ಕಡೆ ನಡೀರೋ. ಬೇಡಿ ಗುರುಗಳೇ. ಇಲ್ಲಪ್ಪ, ಕೂತ್ಕೊಳ್ಳಪ್ಪ. ಅದನ್ನು ಬಾರದಪ್ಪ ಅಲ್ವೇ? ನೀನು ಕೂತ್ಕೊಳ್ಳೇಬೇಕು. ನೀನು ಅಲ್ಲಿ, ನಾವು ಇಲ್ಲಿ. ಅಣ್ಣ, ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು ಅಲ್ವೇ? ಇನ್ನೇನು ಇಲ್ಲಿ ಹುಟ್ಟುತ್ತಾ? ನೀನ್ ಮುಂದುವರ್ಸಪ್ಪ. ಸುರರೆಂಬ ಕಾನನಕ್ಕೆ ಪ್ರಳಯಾಗ್ನಿಯಾದವನೇ, ಸುರ ನರರ ದಾನವರ ಪ್ರೇಮದಿ ಸಲಹುವನೇ. ಪ್ರೇಮ ಸಲಹು ಪ್ರೇಮ, ಎಷ್ಟು ಚೆನ್ನಾಗಿ ನುಡಿತಾ ಇದೆಯಾ ಅಣ್ಣ. ಇವನಿಗೆ ಹೇಳ್ಕೊಡ್ಬೇಕಾದ್ದೇನಿದೆ, ತಿಳ್ಕೋಬೇಕಷ್ಟೇ. ಹೌದು ಸಹೋದರ, ಇಬ್ರು ಸೇರಿ ತಿಳ್ಕೊಳ್ಬೇಕು. ಸುಪ್ರಭಾತವು ನಿನಗೆ ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ಈಗ
ಎಲ್ಲ ಮಾತಾಡಿ ನಮಗೆ ಕೋಪ ಬರ್ಸೋಣ. ನಮ್ಮ ಅಣ್ಣ- ಹೇಳ್ಕೊಟ್ಟೆ ಮಾತ್ರ ಹೇಳ್ಬೇಕು. ನಮ್ಮ ಅಣ್ಣನ ಈ ಕಡೆ ಬಾ. ಒಬ್ಬ ಬಂದು 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 ಸಣ್ಣಕ್ಕಾಗ್ಬಿಟ್ಟಿದ ನಮ್ಮ ಅಣ್ಣ. ಹಿಂಗಿದ್ದು ಹಿಂಗ್ ಹಾಕ್ಬಿಟ್ಟ. ಏನು ಋಷಿಗಳನ್ನು ನೊಡಗಿಸುತ್ತ ಬೀಚು ತಂದವನೇ. ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಅಣ್ಣ, ಹಿರಣ್ಯಕಶ್ಯಪು ಋಷಿಗಳ ಹೃದಯವನ್ನ ಕಿತ್ತು ನಾಯಿ ನರಿಗಳಿಗೆ ಹಾಕಿದ್ರಿಂದ ನಾವು ನೋಡಿದ್ವಿ. ಮನೆ ಯಾವಾಗ ಮಾಡ್ಕೊಂಡಿದ್ದ? ಮುಂದೆ ಯಾವಾಗಾದ್ರೂ ಮಾಡ್ಕೋತಾನೆ ಬಿಡಪ್ಪ. ನೀನ್ ಮುಂದುವರ್ಸಪ್ಪ. ದಾನವರನ್ನು ಕಾಪಾಡುವ ದಾನವ ಶ್ರೇಷ್ಠನೇ. ಭಕ್ತರನ್ನು ಕಾಪಾಡುವ ತಂದೆ ಶ್ರೀಕರನೇ. ಎಲ್ಲಿಗೆ ಹೋದ್ರು ಇಲ್ಲಿಗೆ ಬರ್ತಾನಲ್ಲ ಇವನು. ಪ್ರಹ್ಲಾದ್ ಕುಮಾರ, ಪ್ರಹ್ಲಾದ, ಏನಪ್ಪ ನೀನು ನಮ್ಮ ಸಹನೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀಯಾ? ಕೊಟ್ಟಷ್ಟು ಮಾತ್ರ ಹೇಳು. ಸುಪ್ರಭಾತವು ನಿನಗೆ ಓ ಕಶ್ಯಪ ಸುತ. ಸುಪ್ರಭಾತವು ನನಗೆ ಓ ಅಚ್ಯುತ. ಅಣ್ಣ, ಅಚ್ಯುತ ಅಂದ್ರೆ ಬೇಡಣ್ಣ. ಅಚ್ಯುತ ಅಂದ್ರೆ ಅಚ್ಯುತ ಅಂದ್ರೆ ಬೇಡಣ್ಣ. ಇವಳ ಮಾತು ಕೇಳ್ತಾ ಇಲ್ಲ ಅವನು. ನಾನೇ ವಿಚಾರಿಸ್ಕೊತೀನಿ. ನಿನಗೆ ತಗದು ಬಿಟ್ಟ ಅಂದ್ರೆ ಸಹೋದರ ಬಿಡೋಣ ಇಲ್ಲಿ. ಸಮಾಧಾನ ಸಮಾಧಾನ. ಉತ್ಪನ್ನ ಪೌರುಷ ಮನೆ ಮುಂದೆ ಅಂದಾಗೆ ಚೆನ್ನಾಗಿ ಆಡ್ತೀಯ. ನೀರೇ ನನಗೆ ಯಾಕಲ್ಲ ಭಯ? ಸಮಾಧಾನ. ಅಪ್ಪ ಪ್ರಹ್ಲಾದ್ ಕುಮಾರ, ನೀನು ಹೇಳ್ಕೊಟ್ಟಾಗ ಹೇಳೋದು ಮಾತ್ರ ಸರಿ ಹೋಗುತ್ತೆ. ಇಲ್ಲಾಂದ್ರೆ ನಿಮ್ಮ ತಂದೆ ನಮ್ಮ ಶಿರಚ್ಛೇದ ಮಾಡ್ತಾರೆ. ನಿಮಗೆ ಸಂತೋಷವೇನಪ್ಪ? ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು, ಸಾಯಲು ನೀವ್ಯಾರು? ಆ ಶ್ರೀಹರಿಯ ಸಂಕಲ್ಪವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಸಹೋದರ ಅಣ್ಣ, ಅಲ್ಲಿ ಯಾಕೆ ಬಂದು ಹಿರಣ್ಯಾಕ್ಷರು ಕೊಂದ, ಇವನು ಪ್ರಹ್ಲಾದರಾಗಿ ಬಂದು ನಮ್ಮನ್ನೇ ಕೊಳ್ತಿದ್ದಾನೆ. ಅಯ್ಯೋ, ನಡಿ ಅಣ್ಣ, ಇವತ್ತು ಪಾಡದಾಕು ನಡಿ. ಸ್ನೇಹಿತರೆ ಸ್ನೇಹಿತರೆ ಬೇಡಿ ಬೇಡಿ ಸ್ನೇಹಿತರೆ, ಬಿಟ್ಟು ಬಿಡಿ ಅದನ್ನು. ಪ್ರಾಣಿ ಹಿಂಸೆ ಮಾಡಬಾರದು. ಮತ್ತೆ ಇನ್ಯಾರು ಹಿಂಸೆ ಮಾಡ್ಬೇಕು? ಯಾರನ್ನೂ ಹಿಂಸೆ ಮಾಡಬಾರದು. ಬಿಟ್ಬಿಟ್ರೆ ಆಟಕ್ಕೇನಪ್ಪ ಮಾಡೋದು? ಆಟ ಪಾಠ ಜಗಳದಲ್ಲೇ ಕಾಲ ಕಳೆಯಬಾರದು. ಮತ್ತೆ ಇನ್ನೇನ್ ಮಾಡ್ಬೇಕು? ಹರಿಧ್ಯಾನ ಮಾಡಬೇಕು. ಹರಿ, ನಮ್ಮ ಮನೇಲಿ ಕಟ್ಟಿರೋ ಕುರಿನ ಹರಿಕ್ ಅಂತೀವಿ. ಅದ್ರದ್ದು ಏನೋ ಮಾಡ್ಬೇಕಾ? ಅಲ್ಲ, ಪ್ರಾಲ್ನಾದ ಹರಿ ಅಂದಿಲ್ಲ. ಅವನು ಯಾರು? ಅವನು ಸೃಷ್ಟಿಯ ಮೂಲ ಪುರುಷ. ಅವನು ಎಲ್ಲಿದ್ದಾನೆ? ವೈಕುಂಠದಲ್ಲಿ. ವೈಕುಂಠ ಅದೆಲ್ಲಿದೆ? ಕ್ಷೀರಸಾಗರದಲ್ಲಿ. ಕ್ಷೀರ ಹಾಗೇಂದ್ರೇನಪ್ಪ? ಹಾಲಿನ ಸಮುದ್ರ. ಅಲ್ಲೆಲ್ಲ ಬರೀ ಹಾಲೇ ಇರುತ್ತಾ? ನಾವೆಲ್ಲ ಅಲ್ಲಿಗೆ ಹೋಗ್ಬೋದಾ? ಬೇಕಾದಷ್ಟು ಹಾಲು ಕುಡಿಬೋದಾ? ಸ್ನೇಹಿತರೆ ಸ್ನೇಹಿತರೆ ನಾವೆಲ್ಲರೂ ಹೋಗಬಹುದು. ನಾವೆಲ್ಲರೂ ಬೇಕಾದಷ್ಟು ಹಾಲು ಕುಡಿಯಬಹುದು. ಸ್ನೇಹಿತರೆ, ಹರಿನಾಮ ಸ್ಮರಣೆ ಹಾಲಿಗಿಂತ ರುಚಿಯಾಗಿರುವುದು ಗೊತ್ತೇ? ಹೌದೇ? ಅದೇಂಗೆ? ನಾನು ಹೇಳಿದಂತೆ ನೀವು ಹೇಳುವಿರಾ? ಓ, ಹೇಳ್ತೀವಿ. ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ.
ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ನೀನು ಅವ್ರ ಜೊತೆ ಸೇರ್ಕೊಂಡು ಹರಿಭಜನೆ ಮಾಡ್ತಾ ಇದ್ದೀರ. ನಿನ್ಗೆ ಏನಾದ್ರು ಬುದ್ಧಿ ಗಿದ್ದಿದ್ದೀನೆಯಾ? ಅಪ್ಪ ಪ್ರಹ್ಲಾದ್ ಕುಮಾರ, ಇಲ್ಲಿಗೆ ನೀನ್ ಗುರುಗಳ, ನಾವು ಗುರುಗಳ? ನೀವೇ ಗುರುಗಳೇ. ಮತ್ತೆ ನೀನು ಹೇಳ್ತಾ ಇರೋದು ನಿನ್ನ ಶಿಷ್ಯನಾಗಿ ಪಡೆಯುವುದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯಿತು. ನಿನ್ನಿಂದ ಈ ಹುಡುಗರೆಲ್ಲ ಕೆಟ್ಟೋದ್ರಲ್ಲಿಯಾ ಅಣ್ಣ? ನೀನು ಹೀಗೆ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾ? ಶಿರಚ್ಛೇದನ. ಹಾಗಾದ್ರೆ ನಿನಗೆ ಸಂತೋಷ ಏನಪ್ಪ? ಇಲ್ಲ ಪೂಜ್ಯರೇ. ಹಾಗಾದ್ರೆ ಹೇಳ್ಕೊಟ್ಟಾಗ ಹೇಳ್ತೀಯಾ? ಹೇಳ್ತಾನೆ ಬಾಪ ಬಾಪ ಇದೆ ನೋಡಪ್ಪ. ಪ್ರಹ್ಲಾದ್ ಕುಮಾರ, ನಮಗೋಸ್ಕರ ಅಲ್ಲದೆ ಇದ್ರು, ನಿಮ್ಮ ತಂದೆಗೋಸ್ಕರ ಆದರೂ ನಾವು ಹೇಳ್ಕೊಟ್ಟಾಗ ಹೇಳಪ್ಪ. ಹೇಳಿ ಪೂಜ್ಯರೇ. ಕೇಳ್ತೀಯಾ? ನನಗೆ ಗೊತ್ತು ಯಾರ ಮಗ ನೀನು. ಹೇಳು. ಓಂ ನಮೋ ಹಿರಣ್ಯಕಶಿಪಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಿಪಾಯ. ಅಣ್ಣ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದೆಯಾ? ನಾನೇ ಹೇಳ್ಕೊಡ್ತೀನಿ. ಬಾಪ. ಆಹಾ, ನನ್ನ ಬಂಗಾರ. ನಾನು ಹೇಳ್ದಂಗೆ ಹೇಳ್ತೀಯಾ? ಹೇಳಿ ಗುರುಗಳೇ. ಕೇಳ್ತೀಯಾ? ಯಾಕಂದ್ರೆ ನಮ್ಮ ಅಣ್ಣಂಗಲ್ಲ ನಾನು. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಅಯ್ಯೋ ಏನೋ ನೀ ಹೇಳ್ತಾರದು? ಅದು ಓಂ ನಮೋ ನಾರಾಯಣಾಯ. ಅದೇ ಓಂ ನಮೋ ಹಿರಣ್ಯಕಶಿಪಾಯ. ಎಲ್ಲ ಸಹವಾಸ ದೋಷ. ಇನ್ನೂ ಸುಮ್ಮನೆ ಬಿಡ್ಬಾರ್ದು. ಗುರುಗಳೇ, ಕೈ ಮಾಡಿದರೆ ನಿಮ್ಮನ್ನು. ಯಾವನವನು? ಸ್ನೇಹಿತರೆ, ತಪ್ಪು. ಗುರುಗಳ ಮೇಲೆ ಹಾಗೆಲ್ಲ ಕೈ ಮಾಡಬಾರದು. ಅವರನ್ನು ಕ್ಷಮೆ ಕೇಳಿ. ಗುರುಗಳೇ, ನಮ್ಮನ್ನು ಕ್ಷಮಿಸಿ. ನಾವೇನೋ ನಿಮ್ಮನ್ನು ಕ್ಷಮಿಸ್ತೀವಿ. ನಿಮ್ ತಂದೆ ನಮಗ್ ಕ್ಷಮಿಸ್ಬೇಕಲ್ಲ. ಅಣ್ಣ, ನನ್ನ ಮದುವೆ ಇಲ್ಲ ಅಂತ ಕಾಣುತ್ತೆ. ಅಣ್ಣ, ತಮ್ಮ ಆಯಸ್ಸು ಮುಗಿದು. ಹೇಗಿದ್ದಾನೆ ನಿಮ್ಮ ಶಿಷ್ಯ? ಹಾಗಾದರೆ ಅವನಿಗೆ ತಿದ್ದುವ ಶಕ್ತಿ ನಮ್ಮಲ್ಲಿಲ್ಲ. ಅವನಿಂದ ಉಳಿದ ಬಾಲಕರೆಲ್ಲ ಕಿತ್ತು ಹೋಗ್ತಾ ಇದ್ದಾರೆ. ನೀವು ಹೇಳಿದಂತೆ ನಿಮ್ಮ ಶಿರಚ್ಛೇದನ ಆಗಬಹುದು. ಶತನಾಂಬವಧಿ ಸದಾ. ನಿಮ್ಗೆ ಬ್ರಹ್ಮಪುತ್ರ ದೋಷ ಬರುತ್ತೆ. ಸದಾನಂಬರಿ ಸದಾಯ ಪುರುಷ. ಪ್ರಹ್ಲಾದ, ಬಾಯಿಗೆ. ಸ್ವಾಮಿ, ನಾನು ಇವನಿಗೆ ಬುದ್ಧಿ ಹೇಳುತ್ತೇನೆ. ನಾನು ಇವನನ್ನು ದಾರಿಗೆ ತರುತ್ತೇನೆ. ಕಾಯದು, ನನಗೆ ಹೃದಯವಿಲ್ಲ, ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ. ಕುಮಾರ, ಬಾಯಿಗೆ. ಓ ಕಂದ, ನಿಮ್ಮ ತಂದೆಯವರು ಕರೆಯುತ್ತಿರುವರು. ಗುರುಗಳು ಹೇಳಿದ್ದು ನಿಜ ತಾನೇ? ಯಾವುದು ತಂದೆ? ನೀನು ಅವರ ಮಾತನ್ನು ತಿರಸ್ಕರಿಸಿ ಅವಿಧೇಯನಾಗಿ ನಡೆದುಕೊಂಡೆಯಂತೆ? ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ನಾರಾಯಣನೊಬ್ಬನೇ ಸತ್ಯ, ನಿತ್ಯ. ಮುಚ್ಚು ಬಾಯಿ. ನಾರಾಯಣನಂತೆ ನಾರಾಯಣ ಅವಿವೇಕಿ, ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಹೇಳಿ ನಿತ್ಯನೇ. ಲೋಕಕ್ಕೆಲ್ಲ ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ಅವರೇ ಪರಮೇಶ್ವರ, ಅವರೇ ಪರಮಾತ್ಮ. ಅವರ ಮನಸ್ಸನ್ನು ನೋಯಿಸಬೇಡ ಕಂದ, ಒಪ್ಪಿಕೋ. ಅಮ್ಮ, ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯ ಎನ್ನಬಹುದೇ ಅಮ್ಮ? ಇವನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಷ್ಟು ಉದ್ಘಟತನ ತೋರುವೇನು? ನಾನು ನನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಹೇಳು ತಂದೆ, ಕೇಳುತ್ತೇನೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ.
ಪರಮಾತ್ಮ ಹುಟ್ಟು ಸಾವು ಇಲ್ಲದವನು. ಹ? ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲಲು ಸಾಧ್ಯವಿಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ತಂದೆ? ಕಯೋದು ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ ಆ ಕಪಟಿ ಮಾಯಾವಿ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿ ಅಲ್ಲ, ವಂಚಕನಲ್ಲ, ಈ ಜಗತ್ತಿಗೆಲ್ಲ ತಂದೆ ಅವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚಿ ನಿನ್ನ ಹೃದಯವನ್ನೊಕ್ಕಿರುವುದು. ಪಿಶಾಚಿ ಅಲ್ಲ, ಶ್ರೀಹರಿ ನಾರಾಯಣ. ಸೇನಾಪತಿ ಸೆಳೆದುಕೊಂಡು ಹೋಗು. ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭಗಳನ್ನು ತೋರಿಸು. ಕಯಾದು. ಸ್ವಾಮಿ ಬೇಡಿ ಸ್ವಾಮಿ, ನನ್ನ ಕಂದನನ್ನು ಶಿಕ್ಷಿಸಬೇಡಿ. ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನನ್ನ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬ ಅನುಭವ ಅವನಿಗಾಗಬೇಕು. ಇದು ದಾನವರ ಸಾಮ್ರಾಜ್ಯ. ನಮಗೆ ಎದುರಾದವರಿಗೆ ಉಳಿಗಾಲವಿಲ್ಲ. ಹರಿನಾಮನ ಬಿಟ್ಟು ನಿನ್ನ ತಂದೆ ಜ್ಞಾನವನ್ನು ಮಾಡು. ಸೇನಾಧಿಪತಿಗಳೇ, ಹರಿದ್ವೇಷವನ್ನು ಬಿಟ್ಟು ಬಿಡಿ ಅಂದರೆ ನೀವು ಒಪ್ಪುವಿರಾ? ಹಾಗಾದರೆ ನನ್ನ ಮಾತನ್ನು ಕೇಳೋದಿಲ್ಲವೇ? ಅದೋ ನೋಡು, ಅಲ್ಲಿ ನೋಡು, ಹರಿಭಕ್ತರಿಗೆ ಕೊಡುವ ಸನ್ಮಾನವನ್ನು ನೋಡು. ಶ್ರೀ ಹರಿ ಶ್ರೀ ಹರಿ ಶ್ರೀ ಹರಿ ಶ್ರೀ ಹರಿ. ಹರಿ ಹರಿ ಎಂದರೆ ಹಸಿವೆ ಇಲ್ಲ, ಶ್ರೀಪತಿ ಎಂದರೆ ಚಿಂತೆಯೂ ಇಲ್ಲ, ಮಾಧವನೆಂದರೆ ವೇದನೆ ಇಲ್ಲ, ನಂಬಿದ ಜೀವಿಗೆ ಭಯವೇ ಇಲ್ಲ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಪ್ರಹ್ಲಾದನು ಸಾಮಾನ್ಯ ಬಾಲಕನಲ್ಲ. ನಮ್ಮ ಕೈಲಿ ಆದ್ಯಗಳು ನಮ್ಮ ಕೈ ಜಾರಿ ನಮ್ಮನ್ನೇ ಚಿತ್ರಹಿಂಸೆ ಮಾಡುತ್ತಿದ್ದೆವು. ಹರಿನಾಮ ಸ್ಮರಣೆ. ಹೌದು ತಂದೆ, ನನಗೆ ಗೊತ್ತಿರುವುದು ಒಂದೇ, ಹರಿನಾಮ ಸ್ಮರಣೆ. ಸೆಳೆದುಕೊಂಡು ಹೋಗಿ ನಾನು ಕಾರಾಗೃಹಕ್ಕೆ ತಳ್ಳಿ ಅನ್ನ ನೀರು ಕೊಡಬೇಡಿ. ಉಪವಾಸದಿಂದ ನರಳಿ ನರಳಿ ಸಾಯಲಿ. ಹರಿನಾಮ ಸ್ಮರಣೆ ಹೊಟ್ಟೆ ತುಂಬಿಸುವುದಿಲ್ಲ ಎಂಬ ಸತ್ಯ ಇವನಿಗೆ ಗೊತ್ತಾದ ಮೇಲೆ ಇವನನ್ನು ಕರೆತನ್ನಿ. ಸ್ವಾಮಿ ಬೇಡಿ ಸ್ವಾಮಿ ಬೇಡಿ, ಹರಿಯದ ಕಂದನನ್ನು ಶಿಕ್ಷಿಸುವುದು ಯಾವ ಧರ್ಮ? ಅದು ಹರಿಯದ ಕಂದ ವಿಷವೃಕ್ಷ ಮೊಳಕೆಯಲ್ಲಿ ಚ್ಯೂಟಿ ಆಗಬೇಕು. ಅಲಕ್ಷ್ಯ ಮಾಡಿದರೆ ನಮ್ಮ ಸತ್ಕೀರ್ತಿಯ ಕಾರಣಕ್ಕೆ ನಾವೇ ಕಾರಣರಾಗಬೇಕಾಗುತ್ತದೆ. ಸ್ವಾಮಿ ಶಾಂತರಾಗಿ, ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ಕಂದ ಪ್ರಹ್ಲಾದ, ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನೇ ಕೇಳಬೇಕು, ಅದೇ ಅವರಿಗೆ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ಕೇಳಿದ್ರಾ ಸ್ವಾಮಿ, ಕೇಳಿದ್ರಾ? ಈಗ ನೀವೇನೇ ಕೇಳಿ ಅವನು ತಿರಸ್ಕರಿಸುವುದಿಲ್ಲ. ಕೇಳಿ, ಬೇಕಾದನ್ನು ಕೇಳಿ. ನಾನು ಹೇಳಿದಂತೆ ಕೇಳುವೆಯಾ ಕಂದ? ಹೇಳು ತಂದೆ, ಕೇಳುತ್ತೇನೆ. ಹೇಳು. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಕಯಾದೋ. ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಮಹೇಂದ್ರ, ನಿನ್ನ ವಜ್ರಾದಿಂದ ಇವನನ್ನು ಚಿತ್ರ ಮಾಡಿಬಿಡು.
ನೀವಿಲ್ಲದ ಸಮಯದಲ್ಲಿ ನಮ್ಮ ವಂಶವನ್ನೇ ನಾಶ ಮಾಡಲು ಬಂದ ಈ ಮಹೇಂದ್ರನು ಹೀಗೆ ನೀವೇ ಪ್ರಹ್ಲಾದನನ್ನು ಕೊಂದು ಬಿಡಿ ಎಂದರೆ ಸುಮ್ಮನೆ ಬಿಡುವನೇನು? ಆ ಭಯ ಬೇಡ ನಿನಗೆ ತಾಯಿ. ಎಂದು ಎಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ. ಅಜ್ಞಾನದಿಂದ ಹತಾಚ್ಚುರಗೆಸಗಿದ ಅಂದಿನ ಆ ಇಂದ್ರನೇ ಬೇರೆ, ನೊಂದು ಕಂಗಾಲಾಗಿರುವ ಇಂದಿನ ಇಂದ್ರನೇ ಬೇರೆ. ದೈತ್ಯೇಂದ್ರ, ಮಗನನ್ನು ಕೊಲ್ಲಿಸುಷ್ಟು ಕಟುಕನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನು ಅವನನ್ನು ಕೊಲ್ಲುತ್ತೀಯೋ ಇಲ್ಲವೋ ಬಗಳು. ಇಲ್ಲ, ನನ್ನಿಂದ ಆಗದು, ನನ್ನಿಂದ ಸಾಧ್ಯವಿಲ್ಲ. ಇಲ್ಲ, ನಾನಿಲ್ಲದ ಸಮಯದಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭದಲ್ಲಿದ್ದ ಹರ್ಭಕನನ್ನು ನಾಶ ಮಾಡಲು ಹೋಗಿದ್ದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ಅಂದು ಅವನನ್ನು ಕೊಲ್ಲಲಿಕ್ಕೆ ಪ್ರಯತ್ನಿಸಿದಕ್ಕೆ ನಿನ್ನ ಹಡಿಯಾಳಾಗಿ ಸ್ಥಾನಭ್ರಷ್ಟನಾಗಿ ಅಲದಾಡುತ್ತಿದ್ದೇನೆ. ಇಂದು ಇವನನ್ನು ಕೊಂದೇ ಬಿಟ್ಟರೆ ಇನ್ನೆಂತಹ ದುರ್ಗತಿ ಕಾದಿರುವುದೋ ಏನು? ದೈತ್ಯೇಂದ್ರ, ನನ್ನಿಂದ ಆಗದು, ನನ್ನಿಂದ ಸಾಧ್ಯವಿಲ್ಲ. ನನ್ನಿಂದ ಆಗದು, ಸಾಧ್ಯವಿಲ್ಲ. ತೊಲಗಾಗೆ. ಅಗ್ನಿ! ದೈತ್ಯೇಂದ್ರ, ಅಗ್ನಿ, ಈ ಪ್ರಹ್ಲಾದನನ್ನು ಒಂದು ಬಾರಿ ಹಬ್ಬಿಕೊಂಡು ಬೂದಿಯು ಸಹ ಉಳಿಯುವಂತೆ ಭಸ್ಮ ಮಾಡಿಬಿಡು. ಹಿರಣ್ಯಕಶಿಪು ಕ್ರೋಧದಿಂದ ದುಡುಕಿ ಮಗನನ್ನು ಕಳೆದುಕೊಂಡರೆ ಅವನು ಮತ್ತೆ ಬರುವುದಿಲ್ಲ. ಬೇಕಾಗಿಲ್ಲ, ಮತ್ತೆಂದು ಬರಕೂಡದೆಂದೇ ಈ ಶಿಕ್ಷೆ. ಬೇಡಿ ಸ್ವಾಮಿ, ಬೇಡಿ. ಪ್ರಹ್ಲಾದ! ಮುಗಿಯಿತು, ಮುಗಿಯಿತು. ನನ್ನ ಸಾಮ್ರಾಜ್ಯದಲ್ಲಿ ಹರಿನಾಮ ಸ್ಮರಣೆ ಸಂಪೂರ್ಣವಾಗಿ ಮುಗಿದು ಹೋಯಿತು. ನಿನ್ನ ಭಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ನಿನ್ನ ಭಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ಹರಿ ಹರಿ ಎನ್ನುವ ಜೀವಿಯ ಬಳಿಗೆ ಹರಿ ಹರಿ ಎನ್ನುವ ಜೀವಿಯ ಬಳಿಗೆ ಯಮನ ಭಾಷ ಬರುವುದು ಉಂಟೆ. ಯಮನ ಭಾಷ ಬರುವುದು ಉಂಟೆ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಅಮ್ಮ, ಅಮ್ಮ, ಕಂದ, ಬದುಕಿದೀಯಾ ಕಂದ? ಅಗ್ನಿ ನಿನ್ನನ್ನು ಸುಡಲಿಲ್ಲವೇ? ಇಲ್ಲಮ್ಮ. ಅಮ್ಮ, ಶ್ರೀಹರಿ ನಾರಾಯಣನನ್ನು ಸ್ಮರಿಸುವವರಿಗೆ ಯಾವ ಅಪಾಯವೂ ತಟ್ಟುವುದಿಲ್ಲ. ತಂದೆ, ಶ್ರೀಹರಿ ಭಕ್ತ ರಕ್ಷಕನು, ಸರ್ವಶಕ್ತನು. ದ್ವೇಷವನ್ನು ಬಿಟ್ಟು ನೀನು ಅವನ ಧ್ಯಾನ ಮಾಡಿದರೆ ನಾನು ಅವನ ಜ್ಞಾನ ಮಾಡಬೇಕು. ಸೇನಾಪತಿ, ಕಳೆದುಕೊಂಡು ಹೋಗು ಇವನನ್ನು. ಇಲ್ಲ, ಇಲ್ಲ, ನನ್ನ ಕಂದನ್ನು ನಾನು ಬಿಡುವುದಿಲ್ಲ. ಹೇಗಾದರೂ ಸರಿ, ಇವನು ಸತ್ತ ಸುದ್ದಿ ತಿಳಿದರೆ ಸಾಕು. ಇಲ್ಲ ಸ್ವಾಮಿ, ನನ್ನ ಕಂದನ್ನು ನಾನು ಬಿಡುವುದಿಲ್ಲ. ಬಿಡುವುದಿಲ್ಲ. ಪ್ರಹ್ಲಾದ, ಪ್ರಹ್ಲಾದ! ಹಿರಣ್ಯ, ಬಾಮ್ಮ. ನೀನು ನಾನು ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯಕಶಿಪುವೆ. ಏಕೆ ಸಂದೇಹವೇ? ನಿನ್ನನ್ನು ನೋಡಿದರೆ ನನಗೆ ಹಾಗೆ ಕಾಣುತ್ತಿಲ್ಲವಲ್ಲ. ಏನಾಯ್ತು ಈಗ ಅಂತ ಅಪರಾಧ ನನ್ನಿಂದ? ವರ ಪಡೆದು ಬಂದ ಮೇಲೆ ನೀನು ಮೊದಲಿನಂತಿಲ್ಲ. ನೀನೇ ಅಭಿನವ ಪರಮೇಶ್ವರನೆಂದು ಮೆರೆಯುತ್ತಿರುವೆಯಂತೆ. ಏನಾಯ್ತು ಈಗ? ನಿನ್ನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ತುಳುಕಲಿ. ನಿನ್ನ ನೋಟದಲ್ಲಿ ಕರುಣೆಯ ನೆರಳೇ ಇಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನೇ, ಆ ಹಸು ಕಂದನನ್ನೇ ಕೊಲ್ಲಿಸಲು ಆಜ್ಞಾಪಿಸಿರುವಲ್ಲ, ಏಕೆ? ಅವನು ನನಗೆ ಶತ್ರು. ಏನು, ಅವನು ನಿನ್ನ ಮಗನಲ್ಲವೇನು? ತಂದೆಗೆ ಅವಿದ್ಯನಾದ ಮಗನು ಮಗನಲ್ಲ, ಶತ್ರು. ಓಹೋ, ತಂದೆಗೆ ಅವಿದನಾಗಿ ನಡೆದುಕೊಂಡವನು ಶತ್ರು. ಹಾಗಾದರೆ ತಾಯಿಗೆ ಅವಿದನಾಗಿ ನಡೆದುಕೊಂಡವನು ವೈರಿ ತಾನೆ? ಏನಂದಿ?
ತಾಯಿಗೆ ವಿಧೇಯನಾದ ಮಗನ ಶತ್ರು, ಹಾಗೆ ತಿಳಿದುಕೋ. ಹಿರಣ್ಯ, ತಾಯಿಯಮ್ಮ ಮಮತೆ ಇಲ್ಲವೇನೋ ನಿನಗೆ? ಏಕಿಲ್ಲ, ಅಪಾರವಾಗಿದೆ, ಇಲ್ಲ ಇಲ್ಲ, ಅಪಾರವಾಗಿದೆ. ಸುಳ್ಳು ಹೇಳುತ್ತಿರುವೆ. ಈಗ ನಿನಗೆ ಹಿರಿಯರಲ್ಲಿ ಗೌರವವಿಲ್ಲ, ವಿಧೇಯತೆ ಇಲ್ಲ, ಕಿರಿಯರಲ್ಲಿ ಪ್ರೀತಿ ವಿಶ್ವಾಸವಿಲ್ಲ. ಅಮ್ಮ, ನಾನೇನು ಇನ್ನು ತೊಟ್ಟಿಲು ಕೂಸಲ್ಲ. ತೊಡೆಯ ಮೇಲೆ ಕುಳಿತು ನೀನು ಹೇಳುವ ಅರ್ಥಹೀನ ಕಥೆಗಳನ್ನು ಕೇಳುವ ಹತ್ತ ಬುದ್ಧ ನಾನಲ್ಲ. ನನ್ನನ್ನು ಕಂಡರೆ ಬ್ರಹ್ಮ ಬೆದರುವ, ಅರ ಹೆದರುವ, ಹರಿ ದಿಕ್ಕಟ್ಟು ಶಿವ ಶಿವ, ಅಹಂಕಾರದಿಂದ ನಿನ್ನ ಕಣ್ಣು ಮಂಜಾಗಿ ಹೋಗಿದೆ. ಅಜ್ಞಾನದಿಂದ ದೈವ ಶಕ್ತಿಯನ್ನು ನಿಂದಿಸುತ್ತಾ ದೈವ ಶಕ್ತಿಯನ್ನೇ ಮರೆತಿರುವ ನಿನಗೆ ಇನ್ನಾವ ಶಕ್ತಿಯೂ ಸಹಾಯಕ್ಕೆ ಬರಲಾರದು ಹಿರಣ್ಯ. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನೀನಲ್ಲದೆ ಮತ್ತಾರು ಈ ಮಾತನಾಡಿದರೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ. ಪಾಪಿ, ಹೆಣ್ಣಿನ ಕಣ್ಣೀರಿನಿಂದ ನೀನು ಸಟ್ಟು ಭಸ್ಮವಾಗುವೆ. ನನ್ನ ಸೊಸೆಯು ನೆಟ್ಟಿಸಲಿನಿಂದ ನೀನು ದಗ್ಧವಾಗಿ ಹೋಗುವೆ ಹಿರಣ್ಯ. ನೀನು ದಗ್ಧವಾಗಿ ಹೋಗುವೆ ಹಿರಣ್ಯ, ದಗ್ಧವಾಗಿವೆ. ಸರ್ವೇಶ್ವರನಿಗೆ ವಿವೇಕವಾಣಿ, ಸರ್ವಜ್ಞನಿಗೆ ಬುದ್ಧಿಯ ಮಾತು. ಯಾರಲ್ಲಿ ಸೆಳೆದುಕೊಂಡು ಹೋಗಿ ಈ ಮುದುಗುಬೆಯನ್ನು ಅವಳ ಆಶ್ರಮಕ್ಕೆ ತಳ್ಳಿ ಬನ್ನಿ. ನೀನಿನ್ನು ಉದ್ಧಾರವಾಗಲಾರೆ, ನೀನಿನ್ನು ಉದ್ಧಾರವಾಗಲಾರೆ, ನೀನಿನ್ನು ಉದ್ಧಾರವಾಗಲಾರೆ. ಪ್ರಹ್ಲಾದ, ನೋಡಿದೆ ಈ ಬೆಟ್ಟವನ್ನು? ಇಲ್ಲಿ ಇಸಸರ್ಪ ಇರುವ ಜಾಗ. ಈ ಬಾರಿ ಖಂಡಿತ ನೀನು ಉಳಿಯಲಾರೆ. ನನ್ನ ಮಾತನ್ನು ಕೇಳೋ, ಹರಿ ಧ್ಯಾನವನ್ನು ಬಿಡು. ಇಲ್ಲ, ಏನೇ ಆಗಲಿ ಹರಿನಾಮ ಸ್ಮರಣೆ ನನ್ನ ಉಸಿರು. ಹಾಗಾದರೆ ನನ್ನ ಮಾತನ್ನು ಕೇಳೋದಿಲ್ಲವೇ? ಬಟ್ಟರೆ ಊದಿ ಪುಂಗಿಯನ್ನು ಇಲ್ಲ ಬೆಟ್ಟದಿಂದ ತಳ್ಳಿ ತಳ್ಳಿಬಿಡಿ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಪವನ ಚರಣ ಪನ್ನಗ ಶಯನ, ಪವನ ಚರಣ ಪನ್ನಗ ಶಯನ, ಕಮಲ ರಮಣ ನಾರಾಯಣ, ಆ ಕಮಲ ರಮಣ ನಾರಾಯಣ, ನಾರಾಯಣ ಹರಿ ನಾರಾಯಣ. ಎಲ್ಲವೂ ನೀನೇ, ಎಲ್ಲೆಡೆ ನೀನೇ, ಎಲ್ಲವೂ ನೀನೇ, ಎಲ್ಲೆಡೆ ನೀನೇ, ನೀನಿಲ್ಲದಿರುವ ತಾಣವ ಕಾಣೆ, ನೀನಿಲ್ಲದಿರುವ ತಾಣವ ಕಾಣೆ. ಆದಿಯು ನೀನೇ, ಅಂತ್ಯಯು ನೀನೇ, ಆದಿಯು ನೀನೇ, ಅಂತ್ಯಯು ನೀನೇ, ಆತರ ಪೊರೆವ ಅನಂತ ನೀನೇ. ಆತರ ಪೊರೆವ ಅನಂತ ನೀನೇ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಯಾವ ರೀತಿ ಬದುಕ್ ಬಂದೆಯ ನೀನು? ಬಟ್ಟರೆ ಊದಿ ಪುಂಗಿಯನ್ನು ಬಟ್ಟರೆ ಬನ್ನಿ, ಊದಿ ಪುಂಗಿಯನ್ನು. ಊದ್ಕೋ. ಮುಂದಕ್ಕೆ ಮಾಡ್ಕೊ, ಮುಂದಕ್ಕೆ. ಆನೆಯ ಕೂಗಲು ಬಂದವ ನೀನು, ಬಾಲಕ ನಾನು ಮರೆಯುವೆಯೇನು.
ಆನೆಯಿಂದಲೂ ಬದುಕು ಬಂದೆಯಾ? ಹಾಗಾದರೆ ಭಟ್ಟರೆ ಊದಿ ಪುಂಗಿಯನ್ನು. ಸಿಕ್ಕಪ್ಪ ಅವು. ಹಾ, ಊದಪ್ಪ. ಓದು ಈಗ. ಏಯ್ ಮುಂದಕ್ಕೆ. ಹೋಗಲ್ಲ. ಹಾವನ್ನು ಹಿಡಿದು ಹಾಸಿಗೆಯಂದೆ ಗರುಡನ ಕರೆದು ವಾಹನವೆಂದೆ ಹಾವನ್ನು ಹಿಡಿದು ಹಾಸಿಗೆಯಂದೆ ಗರುಡನ ಕರೆದು ವಾಹನವೆಂದೆ ನಿನ್ನ ಲೀಲೆಯ ಅರಿತವರೆಲ್ಲ ನಿನ್ನ ಲೀಲೆಯ ಅರಿತವರೆಲ್ಲ ನಂಬಿದ ಜೀವಿಗೆ ಭಯವೇ ಇಲ್ಲ ನಂಬಿದ ಜೀವಿಗೆ ಭಯವೇ ಇಲ್ಲ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ. ನಿನಗೇಕೆ ಸ್ವಾಮಿ ಮನವು ಕರಗದೆ ಮನವು ಕರಗದೆ ಈ ಮೌನವು ನಿನಗೇಕೆ ಮನವು ಕರಗದೆ ಈ ದೀನಳ ಮೊರೆ ಕೇಳದೆ ಈ ದೀನಳ ಮೊರೆ ಕೇಳದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೇಕೆ ಮನವು ಕರಗದೆ ಮನವು ಕರಗದೆ ಕಂದ ಪ್ರಹ್ಲಾದ ಅಳುವಾಗಲೂ ನಗುವಾಗಲೂ ಎಂದು ನಿನ್ನ ಧ್ಯಾನವೇ ಅಳುವಾಗಲೂ ನಗುವಾಗಲೂ ಎಂದು ನಿನ್ನ ಧ್ಯಾನವೇ ಹರಸದೆ ಅನುಗ್ರಹಿಸದೆ ಹರಸದೆ ಅನುಗ್ರಹಿಸದೆ ಎಲ್ಲಿ ಮರೆಯಾದೆ ಕುಮಾರ ಈ ಮೌನವು
ನಿನಗೇಕೆ ಸ್ವಾಮಿ ಮನವು ಕರಗದೆ ಮನವು ಕರಗದೆ ಕಂದ ಪ್ರಹ್ಲಾದ ಹೆಣ್ಣಾಗಿ ಹುಟ್ಟಿದೆ ಭುವಿಯೊಳಗೆ ಕಣ್ಣೀರೆ ನನ್ನ ಬಾಳಿನಲ್ಲಿ ಹೆಣ್ಣಾಗಿ ಹುಟ್ಟಿದೆ ಭುವಿಯೊಳಗೆ ಕಣ್ಣೀರಿ ನನ್ನ ಬಾಳಿನಲ್ಲಿ ಈ ಕಂದನ ಕಡೆಗಾಣಿಸೋ ಮನವು ನಿನಗೆ ತಕೆ ಈ ಕಂದನ ಕಡೆಗಾಣಿಸೋ ಮನವು ನಿನಗೆ ತಕೆ ಬೇಡುವೆ ನಿನ್ನ ಪಾದವ ಬೇಡುವೆ ನಿನ್ನ ಪಾದವ ಶಿವನೇ ಓ ಖರನೇ ಈ ಮೌನವು ನಿನಗೇಕೆ ಸ್ವಾಮಿ ಮನವು ಕರಗದೆ ಇದೀನಳ ಮೊರೆ ಕೇಳದೆ ಇದೀನಳ ಮೊರೆ ಕೇಳದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೇಕೆ ಸ್ವಾಮಿ ಮನವು ಕರಗದೆ ಮನವು ಕರಗದೆ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಪವನ ಚರಣ ಪನ್ನಗ ಶಯನ ಪವನ ಚರಣ ಪನ್ನಗ ಶಯನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಕುಮಾರ ಭಟರು ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲವೇ ಕಂದ ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆ ಬಳಿ ನೂಕಿದರು, ಹಾವುಗಳನ್ನು ಬಿಟ್ಟರು, ಅವುಗಳು ನನಗೆ ಏನು ಮಾಡಲಿಲ್ಲ. ಏನು ಸರ್ಪವು ನಿನ್ನನ್ನು ಕಚ್ಚಲಿಲ್ಲವೇ ಆನೆ ನಿನ್ನನ್ನು ತುಳಿಯಲಿಲ್ಲವೇ ಕಂದ ಇಲ್ಲ ಅಮ್ಮ. ತುಳಿಯಲಿಲ್ಲ ಸರ್ಪ ಕಚ್ಚಲಿಲ್ಲ ಇಲ್ಲ ಇಲ್ಲ ನನ್ನ ಕಂದನನ್ನು ನಾನು ಬಿಡುವುದಿಲ್ಲ. ಅವನದು ಯಾವ ತಪ್ಪು ಇಲ್ಲ. ಅವನಿಗಾರೋ ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳಿಂದ ಅವನ ಈ ರೀತಿ ಆಡುತ್ತಿರುವನು. ಸ್ವಾಮಿ ಸ್ವಾಮಿ, ನೀವು ನನ್ನ ಕಂದನಿಗೆ ಕೊಡುತ್ತಿರುವ ಯಾತನೆಯನ್ನು ನೋಡಿ ನನ್ನ ಹೃದಯವೇ ಒಡೆದು ಹೋಗುತ್ತಿರುವುದು. ಸ್ವಾಮಿ, ಒಡೆದು ಹೋಗುತ್ತಿರುವುದು. ಮೊದಲು ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ. ಸ್ವಾಮಿ, ನಾನು ನೋಡಲಾರೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದ್ವಿತಿಗರ್ಭ ಸಂಜಾತ,
ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತರಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯನ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಆತಳ ವಿತಳ ಸುತಳ ಪಾತಾಳ ರಸಾತಳ ಮಹಾತಳ ತಳಾತಳಗಳನ್ನೇ ಪಾದದಡಿಯಲ್ಲಿ ತೊಳೆದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚುವುದು ಭಾನು, ಕೈ ಎತ್ತಿದರೆ ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಸಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತಿಯನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಅವನೇ ಓ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಏ ಹರಿ, ಕಪಟಿ, ಮಾಯಾವಿ, ನನ್ನ ಮಗನ ಹೃದಯಂತರಾಳವನ್ನು ಹಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸ್ತಿರುವೇನೋ. ನೀನು ಪೌರುಷವಂತನಾಗಿದ್ದರೆ, ಪರಮ ಪುರುಷೋತ್ತಮನ ನೀನಾಗಿದ್ದರೆ, ನನ್ನಂತಹ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಏನು ಮಗನ ಮುಖವನ್ನೇ ನೋಡುತ್ತಾ ಬಹು ದೀರ್ಘವಾಗಿ ಯೋಚಿಸುತ್ತಿರುವೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ವೇದನೆಯಾಗಿದೆಯಲ್ಲವೇ? ಇಲ್ಲವಲ್ಲ. ಪಾಪ, ನಾನು ನಿನಗೆ ತುಂಬಾ ದುಃಖ ಕೊಟ್ಟೆ. ಚೇಚೆ, ಇದೇಕೆ ಈ ರೀತಿ ಮಾತನಾಡುತ್ತಿರುವಿರಿ? ನನ್ನ ಮನಸ್ಸಿಗಾಗ ನಿಷ್ಠುಕಾಯದು. ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆಯಲ್ಲವೇ? ನೀವಲ್ಲದೆ ನನಗೆ ಯಾರ ದಿಕ್ಕು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ಅದನ್ನು ನಾನು ಬಲ್ಲೆ ಕಾಯದು, ಅದನ್ನು ನಾನು ಬಲ್ಲೆ. ನಾನೇನೇ ಹೇಳಿದರೂ ಅದರಂತೆ ನೀನು ನಡೆದುಕೊಳ್ಳುವೆ ಅಲ್ಲವೇ? ನಿಮ್ಮ ಆಜ್ಞೆ ವಿನಃ ನನಗೆ ಮತ್ತೇನಿದೆ ಸ್ವಾಮಿ? ಪತಿಯ ವಾಕ್ಯವನ್ನು ಪಾಲಿಸಬೇಕಾದ್ದು ಸತಿಯ ಧರ್ಮ ತಾನೇ? ನಿಜ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ತೆಗೆದುಕೋ. ವಿಷ ನಾನು ಕುಡಿಯನೆ? ಇಲ್ಲ, ನಾನು ಹೇಳಿದವರಿಗೆ ಅದನ್ನು ಕುಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಸನ ಮಾಡಿಸಬೇಕು. ನೀನು 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 ಪತಿರತೆ ತಾನೇ? ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಸನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಸನ ಮಾಡಿಸಬೇಕು. ನೀನು ಪತಿರತೆ ತಾನೇ? ಪತಿ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದೆ ತಾನೇ? ಹೋಗು, ಪ್ರಹ್ಲಾದನಿಗೆ ವಿಷವನ್ನು ಕುಡಿಸು. ಅಯ್ಯೋ, ಇದೆಂತಹ ವಿಷಮ ಪರೀಕ್ಷೆ! ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗುವಿಗೆ ವಿಷವಾಗುವಳೇನು? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸಿರುವುದು, ಈ ಕೆಲಸ ನೀನೇ ಮಾಡಬೇಕು. ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನು ಮಾಡುವಾಗಿದ್ದರೆ ನಿನಗೇಕೆ ಆಜ್ಞಾಪಿಸುತ್ತಿದ್ದೆ? ಇದರಿಂದ ಮುಂದೆ ಆಗುವ ಪರಿಣಾಮವೇನೆಂದು ತಿಳಿದಿದೆಯೇ? ಏನಾಗುತ್ತದೆ? ಕೊಲೆ ಪಾತಕಿಯೊಬ್ಬಳು ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯು ಸೂರ್ಯ ಚಂದ್ರರ ತನಕ ಶಾಶ್ವತವಾಗುವುದಿಲ್ಲವೇ? ಪತಿ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮ ಪಾತಕಿ ನೀನೆಂಬ ಅಪಖ್ಯಾತಿ ಅಚಂದ್ರಾರ್ಕವಾಗಿ ನಿಲ್ಲುವುದಿಲ್ಲವೇ? ಇದು ಎತ್ತ ಹೊಟ್ಟೆ ಅಲ್ಲವೇ? ನಿನಗೆ ಮಾತ್ರ ಪುತ್ರ ವಾತ್ಸಲ್ಯ, ನನಗೆ ಹೃದಯ ಶೂನ್ಯನೋ? ಯಾವ ತಪ್ಪಿಗಾಗಿ ನನಗೆ ಇಂತಹ ಮಗನನ್ನು ಎತ್ತ ತಪ್ಪಿಗೆ
ಹೇಳು ಕಾಯಾದು, ಹೇಳು. ಈ ಕೆಲಸ ನಿನ್ನಿಂದ ಆಗುವುದೋ ಇಲ್ಲವೋ ಹೇಳು. ಪರಮಾತ್ಮ ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯನ್ನಿಟ್ಟುಕೊಂಡು ಈ ಜಗತ್ತಿನ ನಾನು ಬದುಕಬೇಕೆ? ಇಂತಹ ನೋವನ್ನು ಅನುಭವಿಸಕ್ಕಿಂತ ಬಂಜೆ ಆಗಿರುವುದೇ ಎಷ್ಟೋ ಮೇಲು. ಶಂಭೋ ಶಂಕರ ಮಹದೇವ ನಾಳೆನು ನಾನೇ ಶೋಕವಾ ಪರಿಹರಿಸೋನೇ ಪರಶಿವ. ಭಕ್ತಳ ಕಾಯೋ ಸತ್ಯ ಶಿವ. ಶಂಭೋ ಶಂಕರ ಮಹದೇವ ತಾಳೆನು ನಾನೇ ಶೋಕವಾ ಪರಿಹರಿಸೋನೇ ಪರಶಿವ. ಭಕ್ತಳ ಕಾಯೋ ಸತ್ಯ ಶಿವ. ಶಂಭೋ ಶಂಕರ ಮಹದೇವ ಹಾಲನ್ನು ಕುಡಿಸಿದ ಕಂದನಿಗೆ ಹಾಲ ಹಲವನು ನೀಡುವುದೇ ಹಾಲನ್ನು ಕುಡಿಸಿದ ಕಂದನಿಗೆ ಹಾಲ ಹಲವನು ನೀಡುವುದೇ ಏತಕ್ಕೆ ನನಗೆ ಈ ಶಿಕ್ಷೆ? ಏತಕ್ಕೆ ನನಗೆ ಈ ಶಿಕ್ಷೆ? ತೋರು ಎನಗೆ ನೀರಕ್ಷೆ ಕರುಣಿಸಿ ಕಾಯೋ ಪರಶಿವ. ಭಕ್ತಳ ಕಾಯೋ ಸತ್ಯ ಶಿವ. ಶಂಭೋ ಶಂಕರ ಮಹದೇವ ತಾಳೆನು ನಾನೇ ಶೋಕವಾ ಪರಿಹರಿಸೋನೇ ಪರಶಿವ. ಭಕ್ತಳ ಕಾಯೋ ಸತ್ಯ ಶಿವ. ಶಂಭೋ ಶಂಕರ ಮಹದೇವ ಮಹದೇವ ಮಹದೇವ. ಅಮ್ಮ ಅಮ್ಮ ಯಾಕಮ್ಮ ಹೀಗಿದ್ದಿ? ಯಾಕಮ್ಮ ಅಳುತ್ತಿ? ಅಮ್ಮ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಂದ, ನಿನ್ನನ್ನು ಮಗನಾಗಿ ಪಡೆದಿದ್ದಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಇನ್ಯಾರ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯವರ ಧ್ಯಾನ. ಓಹೋ, ನಮ್ಮ ತಂದೆ ನಾರಾಯಣನಿಗಿಂತ ದೊಡ್ಡವರೇ? ಕುಮಾರ, ಹಾಗೆಲ್ಲ ಹೇಳಬೇಡ ಮಗನೇ. ನಿಮ್ಮ ತಂದೆಯೇ ಪರಂ ಸರ್ವೇಶ್ವರ. ಹಾಗಾದರೆ ನಮ್ಮ ತಂದೆಯವರಿಗೆ ಹುಟ್ಟು ಸಾವುಗಳಿಲ್ಲವೇ? ಕನ್ನ, ಹೇಳಮ್ಮ. ಅಮ್ಮ,
ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹಗಳಿಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ, ಸಕಲ ಜೀವಿಗಳಲ್ಲೂ ಒಬ್ಬನಾಗಿರುವನು ಆ ಪರಮೇಶ್ವರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಕಂದ ಪ್ರಹ್ಲಾದ, ನಿನ್ನಷ್ಟು ತಿಳಿವಳಿಕೆ ನನಗಿಲ್ಲ ಮಗನೇ. ಆದರೆ ಆದರೆ ತಾಯಿಯ ಬೈಕೆ ನೀನು ಸದಾ ಚಿರಂಜೀವಿಯಾಗಿರಬೇಕು. ನಿನ್ನ ಆಶೀರ್ವಾದವಿರುವಾಗ ನಾನು ಚಿರಂಜೀವಿ ಅಮ್ಮ. ಇಲ್ಲ ಕಂದ, ಇಲ್ಲ. ಇಂದು ನಿನ್ನ ಹೆತ್ತ ತಾಯಿಯೇ ನಿನಗೆ ಮೃತ್ಯು ಆಗಿ ಬಂದಿದ್ದಾಳೆ. ನಿಮ್ಮ ತಂದೆಯವರ ಆಜ್ಞೆ, ನಾನೇ ನನ್ನ ಕೈಯಾರೆ ನಿನಗೆ ವಿಷವನ್ನು ಕುಡಿಸಬೇಕಂತೆ. ಹೌದಾ ಅಮ್ಮ? ಅಮ್ಮ, ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ, ಜನ್ಮ ಕೊಟ್ಟು ಬೆಳೆಸಿದ ತಾಯಿ ಮೃತ್ಯು ಆಗುವಳೆ? ಇಲ್ಲ ಅಮ್ಮ, ಇಲ್ಲ ತಾಯಿ. ನೀ ಕೊಡುವುದು ಅಮೃತವೇ ಹೊರತು ವಿಷವಲ್ಲ. ಕೊಡಮ್ಮ, ಆನಂದವಾಗಿ ಕುಡಿಯುತ್ತೇನೆ. ಬೇಡ ಮಗನೇ, ಬೇಡ. ಅಮ್ಮನ ಕಣ್ಣೀರು ನೋಡಿ ನಿನಗೆ ಕನಿಕರ ಬರುತ್ತಿಲ್ಲವೇ? ನನಗೋಸ್ಕರ, ನಿನ್ನ ತಂದೆಯವರಿಗೋಸ್ಕರ ಒಂದೇ ಒಂದು ಬಾರಿ ಅವರೇ ಅವರೇ ಪರಮಾತ್ಮನೆಂದು ಹೇಳಿಬಿಡು ಮಗನೇ. ಅದು ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣಕಣದಲ್ಲೂ ಉಸಿರು ಉಸಿರಿನಲ್ಲೂ ನರನಾಡಿಗಳಲ್ಲೂ ಆ ಹರಿಯೇ ಹರಿದಾಡುತ್ತಿರುವಾಗ ಆ ಪರಮಾತ್ಮನನ್ನು ಮರೆಯಲು ಸಾಧ್ಯವೇ? ಸುಳ್ಳಾಡಿದರೆ ಅವನು ಮೆಚ್ಚುವನೇ? ಇಲ್ಲ. ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ಬೇಡ ಮಗನೇ, ಬೇಡ ಮಗನೇ. ಅಮ್ಮ, ಅಮ್ಮ. ಕಂದ, ಕಂದ, ವಿಷವು ನಿನಗೇನು ಮಾಡಲಿಲ್ಲವೇ? ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಆನೆ ತುಳಿಯದವನನ್ನು, ಸರ್ಪ ಕಚ್ಚದವನನ್ನು ಕಾಯದು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ಭಾವಿಸಿದರೆ ನನ್ನಂತಹ ತಿಲಗೇಡಿ ಈ ಪ್ರಪಂಚದಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ತಾಯಿಗಿಂತ ಮಿಗಿಲಾದ ವಸ್ತು ಯಾರೂ ಇರಲು ಸಾಧ್ಯವಿಲ್ಲ. ಈ ನಿನ್ನ ಮಗ ನಿನ್ನ ಕಣ್ಣೀರಿಗಾದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆ ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಅದು ಸುಳ್ಳಾಯಿತು. ಇವನು ಸಾಮಾನ್ಯನಲ್ಲ, ನನ್ನನ್ನು ಕೊಲೆಗಾರನನ್ನಾಗಿ ಮಾಡಲು ಬಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಬೇಡ. ಕುಮಾರ, ಪ್ರಹ್ಲಾದ, ಯಾಕಪ್ಪ ನಿನಗೆ ಈ ಆಟ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ತಕ್ಷಣವೇ ತ್ರಿಮೂರ್ತಿಗಳೇ ಗಡಗಡನೆ ನಡುಗುವಾಗ ಕಾಣದ ಹರಿಯ ಮೇಲಿರುವ ಭಕ್ತಿ ಕಣ್ಣೆದುರುಗಿರುವ ಈ ತಂದೆಯ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಮತ್ತೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ತಂದೆ, ಈ ಜಗತ್ತಿಗೆಲ್ಲ ನಾನೇ ಪರಮೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟೆ ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನ ನಾರಾಯಣ. ಎಲವೆಲವ ಕಡುಮೂರ್ಖ ನುಡಿಯದಿರು ಮತ್ತೊಮ್ಮೆ ಶೀಳುವೆನು ಹರಿಯನುವ ನಾಲಿಗೆಯನು ನಾ. ಕಡುವೈರಿನ ಮಗವನು, ಕಡುವೈರಿನ ಮಗವನು, ಋಣನಾಣೆ ಹೇಳುವೆನು, ಬಡಿದು ಉರುಳಿಸುವೆ ಎಲ್ಲಿ ತೋರು ಅವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ
ಪಾತಾಳದಲ್ಲಿ ಹರಿಶರಣ ವಿಶ್ವವನೆ ಹಾಳುದಿಹ ದಾನವೇಶ್ವರನೆದುರು ವಿಶ್ವರೂಪಿಣಿ ಹರಿಯನ್ವೆಯ ಮೂಢ ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಅವನ ಶಿರವನ ಭಕ್ತಿ ನಂಬಿದೆ ನಾನು ಶಕ್ತಿ ನಂಬಿದೆ ನೀನು ಪ್ರೇಮದಲ್ಲಿ ನಾ ಗೆಲುವೆ ದ್ವೇಷದಲ್ಲಿ ನೀ ಕರೆವೆ ಇಬ್ಬರಲ್ಲೂ ಆ ಹರಿಯೇ ತುಂಬಿರುವನು ಕೂಗಿದರೆ ನನ್ನಾಣೆ ಬಾರದಿಹನು ಹೆಜ್ಜೆ ಸಪ್ಪಳ ಕೇಳಿ ಹೆದರಿ ಓಡಿದ ಹೇಳಿ ಬಾ ಎಂದು ಕೂಗಿದರೆ ಬರುವನೇನೋ ಹೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆಹರಿಯು ಗಂಡೆದೆಯ ಗುಂಡಿಗೆಯು ಹವನಿಗುಂಟೇನೋ ಗಂಡೆದೆಯ ಗುಂಡಿಗೆಯು ಹವನಿಗುಂಟೇನೋ ಹವನಿಗುಂಟೇನೋ ಹರಿನಿಂದ ತರವಲ್ಲ ಹರಿವೈರ ಸರಿಯಲ್ಲ ಹರಿಗಿಂತ ಅಧಿಕರು ಇನ್ಯಾರು ಇಲ್ಲ ಹರಿಯ ಬಿಟ್ಟರೆ ನಮಗೆ ಮುಕ್ತಿಯಲ್ಲ 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 ಮುಚ್ಚುವಾಯಿ ಭಕ್ತಿ ಮುಕ್ತಿಗಳ ಪೊಳ್ಳು ಮಾತುಗಳನ್ನಾಡಿ ನಮ್ಮನ್ನೇ ಎದುರಿಸುವೆ ಅವಿವೇಕಿ ಹರಿ ಹರಿ ಎಂದು ಗಂಟಲು ಆರಿಸಿಕೊಳ್ಳಿವೆಲ್ಲ ಎಲ್ಲಿದ್ದಾನೋ ನಿನ್ನ ಹರಿ ಎಲ್ಲೆಲ್ಲಿಯೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಓ, ಸಕಲ- ತೃಣಾಕಾಶಗಳೆಲ್ಲದರಲ್ಲೂ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿರುವನು ಅಣುರೇಣು ತೃಣಕಾಷ್ಟಗಳು ಎಲ್ಲರಲ್ಲೂ ಇರುವನು ಇರುವನು ಈ ಅರಮನೆಯಲ್ಲಿ ಅಲ್ಲಿಯೂ ಇದ್ದಾನೆ ಈ ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು ನಿನ್ನಲ್ಲಿದ್ದರೂ ಇರಬಹುದು ಈ ಅರಮನೆಯಲ್ಲಿ ಇರುವನು ಇರುವನು ಎಲ್ಲಿ 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 ನೋಡಬೇಕೆಂದ್ರೆ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಈ ಕಂಬದಲ್ಲಿರುವನೆ ಇರುವನು ಈ ಕಂಬದಲ್ಲಿರುವನೆ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಇಲ್ಲಿಯೂ ಇದ್ದಾನೆ ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಅಲ್ಲಿಯೂ ಇದ್ದಾನೆ ಇಲ್ಲಿಯೂ ಇದ್ದಾನೆ ಬರೆ ಬರೆ ಪ್ರಹ್ಲಾದ ಕುಮಾರ ವೈಕುಂಠವನ್ನು ಗಡಗುಟ್ಟಿಸರು ಕಾಣದ ಈ ನನ್ನ ಕುಲವೈರಿಯನ್ನು ನಿಂತಲ್ಲಿ ತೋರಿಸಿಬಿಟ್ಟೆ ಮಗನೇ ನಿನ್ನನ್ನು ಮಗನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ತಂದೆ ತಂದೆ ಭಯಪಡಬೇಡ ಮಗನೇ ಇವನ ಮಾಯಾಜಾಲವು ನನ್ನಲ್ಲಿ ಫಲಿಸದು ಗಾಳಿಗೆ ಸಿಕ್ಕ ತರಗಿಲಿಯಂತೆ ತೋರಿಬಿಡುತ್ತೇನೆ ಎಲ್ಲ ಕಪಟಿ ಮಾಯಾವಿ ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರಬೇಯ ಇಲ್ಲಿಗೆ ನಿನ್ನ ಪರಿಸಮಾಪ್ತಿ
ಭಿಕ್ಷೆ ಬೇಡ. ನಿನಗಾಗಿ ಶ್ರೀಮನ್ನಾರಾಯಣನು ಈ ಅವತಾರನ ಎತ್ತಿದ್ದೇನೆ. ನೀನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಶಾಂತನಾಗುತ್ತಾನೆ. ಶ್ರೀವತ್ಸ ಶ್ರೀಪದಿಯೇ ಭಕ್ತವತ್ಸಲ ಹರಿಯೇ ನಾರಾಯಣ ವಿಷ್ಣು ಶೇಷ ಶಯನ ನಿನ್ನ ಮಹಿಮೆಯ ಪಾಡಿ ಕೊಂಡಾಡುವ ಶಕ್ತಿ ಬಾಲಕನಿಗೆಲ್ಲುಂಟು ನೀಲವರ್ಣ. ಈ ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪವ ತೋರಿ ಹರಸೆನ್ನ ಹರಸೆನ್ನ ಹರಸೆನ್ನ. ನಮೋ ನಮೋ ನರಸಿಂಹ ಕರುಣೆ ತೋರು ನರಸಿಂಹ. ಕರುಣೆ ತೋರೋ ನರಸಿಂಹ ಕರುಣೆ ತೋರು ನರಸಿಂಹ. ಅಭಯ ನೀಡೋ ನರಸಿಂಹ. ಅಭಯ ನೀಡೋ ನರಸಿಂಹ. ಶಾಂತನಾಗೋ ನರಸಿಂಹ ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ. ನಮೋ ನಮೋ ನರಸಿಂಹ. ನಿಲ್ಲುವರು ಉಂಟೆ ನಿನ್ನಾಯ ಉಂಟೆ ನಿನ್ನ ಮಹಿಮೆಯ ಅರಿತವರುಂಟೆ ನಾ ಮಹಿಮೆಯ ಅರಿತವರುಂಟೆ. ಔಷಧ ಭೀಕರ ರೂಪವ ನಿನ್ನ ರೂಪವದೀಕರ ರೂಪವ ನೋಡುವ ಸಾಹಸ ನನ್ನಲ್ಲಿ ಉಂಟೆ ನೋಡುವ ಸಾಹಸ ನನ್ನಲ್ಲಿ ಉಂಟೆ. ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ. ಏನಾದರೂ ವರ ಕಳಿಕೋ. ಪರಮಾತ್ಮ, ನನಗೆ ಬೇಕಾದವರ ನಿನಗೆ ಗೊತ್ತಿಲ್ಲವೇ? ಜನ್ಮ ಜನ್ಮದಲ್ಲೂ ನಿನ್ನ ಭಕ್ತನಾಗಿರುವಂತೆ ಅನುಗ್ರಹಿಸು. ಚಿಂತಿಸಬೇಡ ಪ್ರಹ್ಲಾದ. ನಿನ್ನ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜಯವಿಜರು ಶಾಪಗ್ರಸ್ತ ಆಗಿ ಈಗಾದ್ರಷ್ಟೇ. ಬೇರೆ ವರವಾದರೂ ನೀನು ಕೇಳಿಕೋ. ನನಗೆ ಬೇಕಾದವರ ನಿನಗೆ ಗೊತ್ತಿಲ್ಲವೇ? ಜನ್ಮ ಜನ್ಮದಲ್ಲೂ ನಿನ್ನ ಭಕ್ತನಾಗಿರುವಂತೆ ಅನುಗ್ರಹಿಸು. ತಥಾಸ್ತು. ಪಟ್ಟಾಭಿಷೇಕ ಕಂದ ಬಾ ಬಾ ಇಲ್ಲಿ ಕೂತು ಮಧ್ಯೆ ಮಧ್ಯೆ. ನಮೋ ಲೋಕಪಾಲ. ನಮೋ ನಾಗಲೋಲ. ನಮೋ ಲೋಕಪಾಲ. ನಮೋ ನಾದಲೋಲ. ನಮೋ ಪಾರ್ವತಿ ವಲ್ಲಭ ನೀಲಕಂಠ. ನಮೋ ಭೂತನಾಥ. ನಮೋ ದೇವದೇವ. ನಮೋ ಭಕ್ತಪಾಲ. ನಮೋ ದಿವ್ಯ ತೇಜ. ನಮೋ ಭೂತನಾಥ. ಸದಾ ಶುಕ್ರ ಪ್ರಾಶ ಭವ ಪಾಪನಾಶ. ಸದಾ ಶುಕ್ರಕಾಶ ಭವ ಪಾಪನಾಶ. ಕಾಶಿ ವಿಶ್ವನಾಥ ದಯ ಸಿಂಧುದಾತ.
ಕಾಶಿ ವಿಶ್ವನಾಥ ದಯ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ